ಆ, ಒಂದು ಕಿರು ಸಂದೇಶ ಭಾಗವಾಗಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದೇನಂತಂದ್ರೆ, ಇತ್ತೀಚಿನ ಕಾಲದಲ್ಲಿ ಎಲ್ಲ ದೇಶಗಳಲ್ಲಿ ಅವರೆಲ್ಲ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಲೈಫ್ ಸ್ಟೈಲ್ ಮೆಡಿಸಿನ್ ಅಂತ ಈಗಾಗಲೇ ಡೆವಲಪ್ ಆಗ್ತಾ ಇದೆ. ಲೈಫ್ ಸ್ಟೈಲ್ ಮೆಡಿಸಿನ್ ಏನು? ಲೈಫ್ ಸ್ಟೈಲ್ ಮೆಡಿಸಿನ್ ಅಂದ್ರೆ ನಮ್ಮ ಜೀವನ ನಾವು ಜೀವನ ಶೈಲಿ ಏನಿದೆಯೋ, ಈ ಜೀವನ ಶೈಲಿಯ ಅದೇ ಒಂದು ಮದ್ದು, ಅಂದ್ರೆ ಒಂದು ಮೆಡಿಸಿನ್. ಜೀವನ ಶೈಲಿ ಲೈಫ್ ಸ್ಟೈಲ್ ಮೆಡಿಸಿನ್ ಅಂತ ಈಗಾಗಲೇ ತುಂಬಾ ಪ್ರಾಚುರ್ಯವಾಗ್ತಾ ಇದೆ ಎಲ್ಲಾ ದೇಶಗಳಲ್ಲಿ. ಸೊ ಅದೇ ನಮ್ಮ ವೇದಿಕದಲ್ಲಿ ಅದಕ್ಕೊಂದು ಬುಕ್ಕೇ ಬರೆದಿದ್ದಾರೆ, ದೊಡ್ಡ ಬುಕ್ಕೇ ಬರೆದಿದ್ದಾರೆ. ಅನೇಕ ಸೈಂಟಿಸ್ಟು, ಅನೇಕ ಡಾಕ್ಟರ್ ಸೇರ್ಕೊಂಡು ಬರೆದಿರೋದು. ಇನ್ನೊಂದು ಇತ್ತೀಚಿನ ಕಾಲದಲ್ಲಿ ಒಂದು ನಮ್ಮ ನಮ್ಮ ದೇಶದಲ್ಲಿನೂ ಈಗಾಗಲೇ ಗವರ್ನಮೆಂಟ್ ತುಂಬಾ ಪ್ರಾಚುರ್ಯ ಕೊಡ್ತಾ ಇದೆ. ಅದೇನಂತಂದ್ರೆ IKS, ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್. ಇಂಡಿಯನ್ ನಾಲೆಡ್ಜ್ ಇಂಡಿಯನ್ ನಾಲೆಡ್ಜ್ ಅಂದ್ರೆ ಏನು? ನಮ್ಮ ಆ, ಪ್ರಾಚೀನ ಆ, ವಿದ್ಯೆಗಳು, ಪ್ರಾಚೀನ ಪದ್ಧತಿಗಳು, ಪ್ರಾಚೀನ ವೈದ್ಯಗಳು ಏನೇನಿದೆಯೋ ಅವೆಲ್ಲಾನು ಸೇರಿ ಅವ್ರೇನಂತ ಕರೀತಾರೆ ಅಂದ್ರೆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ. ಈ IKS ಅನ್ನೋದು ತುಂಬಾ ಫೇಮಸ್ ಆಗ್ತಾ ಇದೆ. ನೀವು ಗೂಗಲ್ ಸರ್ಚ್ ಮಾಡಿ. ಈ IKS ಭಾಗವಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವದ್ಗೀತಾ ಬೋಧಿಸಿ, ಮತ್ತೆ ಹಲವಾರು ಈ ಆಯುರ್ವೇದ, ಲೈಫ್ ಸ್ಟೈಲು, ಇಂಥವೆಲ್ಲ ಏನೇನು ಚಿಕಿತ್ಸೆ ಎಲ್ಲ ಇವೆಲ್ಲಾನು ಬೋಧಿಸ್ಬೇಕಂತ ಹೇಳ್ತಾ ಇದ್ದಾರೆ. ಗವರ್ನಮೆಂಟು ತುಂಬಾ ಫಂಡ್ ಅಲಾಟ್ ಮಾಡಿದೆ ಇದಕ್ಕೋಸ್ಕರ. ನಾನು 2 ದಿವಸ ಹಿಂದೆ ನಾನು ತಿಳ್ಕೊಂಡಿದ್ದೆ ಇದೆಲ್ಲ. ಸೊ ಈ ರೀತಿಯಲ್ಲಿದೆ. ಅದಕ್ಕೋಸ್ಕರ ನಾವು ಈ ವೇದಿಕೆಯಲ್ಲಿ ಪ್ರತಿಯೊಬ್ಬರು ಎಷ್ಟೋ ಜ್ಞಾನ ಪಟ್ಟಿದ್ದೀವಿ. ಸುಮಾರು ಅಂದ್ರೆ ಎಷ್ಟು ಪದ್ಧತಿಗಳು, ಎಷ್ಟು ವಿಧಾನಗಳು ಇವೆಲ್ಲ ತಿಳ್ಕೊಂಡಿದ್ವಲ್ಲ. ಸೊ ಈ IKS ಅನ್ನು ಸ್ವಲ್ಪ ನೀವು ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಇನ್ನು ಮುಂದಿನ ದಿವಸ ಚರ್ಚೆ ಮಾಡೋಣ. ಈ IKS ಇಂದ ಗವರ್ನಮೆಂಟ್ ಉದ್ದೇಶ ಏನು ಗೊತ್ತಾ? ಪ್ರತಿ ಯೂನಿವರ್ಸಿಟಿ, ಕಾಲೇಜು ಎಲ್ಲ ಕಡೆ ಈ ಸನಾತನ ಧರ್ಮ ಏನಿದೆಯೋ ಅದೆಲ್ಲ ಹೇಳ್ಕೊಡ್ಬೇಕಂತ ಅವ್ರ ಉದ್ದೇಶ. ಇದು ನೋಡಿ ಎಷ್ಟು ಒಳ್ಳೆ ಕಲ್ಪನೆ ಆಗಿದೆಯೋ. ಸೊ ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಧ್ಯಾನ ಅನ್ನೋದು ಅಂತಾರಾಷ್ಟ್ರೀಯ ಧ್ಯಾನ ದಿನೋತ್ಸವ ಆಯಿತು. ಅದು ತುಂಬಾ ಉತ್ತಮವಾದ ವಿಷಯ. ಅದೇ ರೀತಿಯಲ್ಲಿ ಇದು ಹೊಸ ಯೋಜನಾ ಅಂತ ಹೇಳ್ತಾ ಇದ್ದಾರೆ. ಹೊಸ ಯೋಜನಾ, ನ್ಯೂ ಪ್ಲಾನ್. ಏನಂತಂದ್ರೆ IKS ಅನ್ನು ಪ್ರತಿ ಶಾಲೆ, ಕಾಲೇಜು ಎಲ್ಲ ಹೇಳ್ಕೊಡ್ಬೇಕು ಅಂತ. ಅದಕ್ಕೂ ಗವರ್ಮೆಂಟ್ ಪ್ರೋತ್ಸಾಹನೂ ಕೊಡ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ತಯಾರಾಗಬೇಕು ಬೇಗ ಬೇಗ. ಸೊ ನಾವು ಮಾಸ್ಟರ್ಸ್ ಆಗಿ ಇದನ್ನ ಇನ್ನೂ ಹೆಚ್ಚು ಡೀಟೇಲ್ಸ್ ನಾನು ಹಂಚ್ಕೊಂತೀನಿ. ಯಾವ ರೀತಿಯಲ್ಲಿ ಮಾಡ್ಬೋದು, ಇನ್ನೂ ಯಾವ ರೀತಿಯಲ್ಲಿ ನಾವು ತಗೊಂಡು ಬರ್ಬೋದು ಮುಂದಿಗೆ ಅಂತ. ಮಹಾತಾರ ಫೌಂಡೇಶನ್ ಇಂದ ಇನ್ನೂ ಹೆಚ್ಚಾಗಿ ಯಾವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ಬೋದು ಅಂತ ನಾನು ಮುಂದಿನ ದಿವಸದಲ್ಲಿ ಹೆಚ್ಚು ಮಾಹಿತಿ ನಾನು ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರ ನಾವೆಲ್ಲರೂ ತಯಾರಾಗಬೇಕು. ಈಗಾಗಲೇ ನಾವು ತಯಾರಾಗ್ತಾ ಇದ್ವಿ. ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಆಗಲಿ, ಅನೇಕ ಈ ಮನೆಮದ್ದುಗಳಾಗಲಿ, ಅನೇಕ ಪದ್ಧತಿಗಳು, ವೈದ್ಯಕೀಯ ಪದ್ಧತಿಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ವಿ. ಧ್ಯಾನ ಅನ್ನೋದು ಅತ್ಯುತ್ತಮ ಚಿಕಿತ್ಸೆ, ಅತ್ಯುನ್ನತ ಚಿಕಿತ್ಸೆ. ಧ್ಯಾನ ಅನ್ನೋದು ಅಂತರ ಪರಿವರ್ತನೆಗೊಳಿಸ್ತದೆ. ಚಿಕಿತ್ಸವಾಗಿ ಕೆಲಸ ಚೆನ್ನಾಗಿ ಮಾಡ್ತದೆ, ಅತ್ಯುನ್ನತವಾಗಿ ಕೆಲಸ ಮಾಡ್ತದೆ ಅಂತ ನಮಗೆಲ್ಲ ಗೊತ್ತಿರೋ ವಿಷಯ. ಧ್ಯಾನದಿಂದ ಸರ್ವರೋಗ ನಿವಾರಣೆ ಆಗ್ತದೆ. ಆ ಜೊತೆಗೆ ಅಂತರ ಪರಿವರ್ತನೆ ಆಗಿದ್ರೆ ನಾವೊಂದು ನಿಜವಾದ ಮಾನವನಾಗಿ ತಯಾರಾಗ್ತೀವಿ. ಈಗ ಮಾನವರಲ್ಲ ನಾವೆಲ್ಲ, ಒಂಥರ ಕ್ರೂರ ಮಗ್ಗಲು ಈ ರೀತಿಯಲ್ಲಿ ಇದೆ. ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ವಿ ಅವರ ಲಕ್ಷಣಗಳು ನೋಡ್ತಾ ಇದ್ರೆ ಸಮಾಜದಲ್ಲಿರುವಂತ ಎಲ್ಲಾ ವ್ಯಕ್ತಿಗಳ ಲಕ್ಷಣಗಳು ಆ ರೀತಿಯಲ್ಲಿ ಎಷ್ಟೋ ಘಟನೆಗಳು ನೋಡ್ತಾ ಇದ್ವಿ ಅಲ್ವಾ? ಅದಕ್ಕೋಸ್ಕರ ಒಂದು ನಿಜವಾದ ಮಾನವ, ಒಂದು ಟ್ರೂ ಹ್ಯೂಮನ್ ಬೀಯಿಂಗ್ ಏನಂತ ಹೇಳ್ತೀವಿ, ಟ್ರೂ ಹ್ಯೂಮನ್ ಬೀಯಿಂಗ್ ಅಂತ ತಯಾರಾಗಬೇಕಂದ್ರೆ ಅದಕ್ಕೆ ಒಂದೇ ಒಂದು ಮಾರ್ಗ, ಧ್ಯಾನ ಒಂದೇ ಮಾರ್ಗ. ಈ ಧ್ಯಾನದಿಂದ ಅಂತರ ಪರಿವರ್ತನ. ಸೊ ಒಂದು ನಿಜವಾದ ಮಾನವನಾಗಿ ತಯಾರಾಗೋದು. ಫಸ್ಟ್ ಮಾನವನಾಗಿ ತಯಾರಾಗಿದ್ರೆ ಮಾಧವನಾಗಿ ಆಟೋಮೆಟಿಕ್ ಆಗ್ತೀವಿ. ಅದೇನು ತೊಂದರೆ ಇಲ್ಲ ಮಿತ್ರರೇ. ಅದಕ್ಕೋಸ್ಕರ ಸೊ ಇದನ್ನು ಈ ಲೈಫ್ ಸ್ಟೈಲ್ ಮೆಡಿಸಿನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳಕ್ ಹೋದ್ರೆ ಏನು ಇಲ್ಲ. ನಮ್ಮ ಜೀವನ ಶೈಲಿ ನಾವು ಏನೇನು ಅಳವಡಿಸ್ಕೊಂತೀವಿ ಅವೆಲ್ಲಾನು ಸೇರ್ಕೊಂಡ್ರೆ ಅದೇ ಲೈಫ್ ಸ್ಟೈಲ್ ಮೆಡಿಸಿನ್. ಅಂದ್ರೆ ಇನ್ಕ್ಲೂಡಿಂಗ್ ಧ್ಯಾನ ಸೇರಿಸ್ಕೊಂಡು.
ಇವೆಲ್ಲ ಸೇರಿಸ್ಕೊಂಡಿದ್ರೆ ಜೀವನ ಶೈಲಿ, ಮನೆಮದ್ದುಗಳು, ಚಿಕಿತ್ಸೆಗಳು, ಮತ್ತೆ ಅದೇನ್ ಹೇಳ್ತಂದ್ರೆ ಲೈಫ್ ಸ್ಟೈಲ್ ಮೆಡಿಸಿನ್ ಅಂದ್ರೆ ಅವ್ರ ಉದ್ದೇಶ ಪ್ರಕಾರ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಮತ್ತೆ ದೀರ್ಘಕಾಲಿಕ ವ್ಯಾಧಿಗಳನ್ನು ನಿವಾರಣೆ ಮಾಡಿ ಇವೆಲ್ಲ ಸೇರ್ಕೊಂಡ್ರೆ ಲೈಫ್ ಸ್ಟೈಲ್ ಮೆಡಿಸಿನ್ ಅಂತ ಹೇಳ್ತಾರೆ. ಇವೆಲ್ಲ ಇವೆಲ್ಲ ಮಾಡಕ್ಕೆ ಲೈಫ್ ಸ್ಟೈಲ್ ಮೆಡಿಸಿನ್ ಉಪಯೋಗ ಆಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಈ ವೇದಿಕೆಯಲ್ಲಿ ಹಲವಾರು ಸಮಯದಲ್ಲಿ ಹಲವಾರು ಪದ್ಧತಿಗಳು ಇವೆಲ್ಲ ತಿಳ್ಕೊತ ಅದರ ಉಪಯೋಗಗಳು ಪಟ್ಟಿದ್ವಿ, ಆಲ್ರೆಡಿ ಈಗಾಗಲೇ ಅನುಭವಿಸ್ತಾ ಇದ್ವಿ ನಾವು. ಅದಕ್ಕೋಸ್ಕರ ಲೈಫ್ ಸ್ಟೈಲ್ ಮೆಡಿಸಿನ್ ಅನ್ನೋದು ನಮಗೂ ಹೇಳ್ಬೇಕಂದ್ರೆ ಇದಕ್ಕೊಂದು 6 ಪಿಲ್ಲರ್ಸ್ ಇದೆ, 6 ಮೂಲ ಸ್ತಂಭಗಳಿದೆ ಈ ಲೈಫ್ ಸ್ಟೈಲ್ ಮೆಡಿಸಿನ್ಗೆ. ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿರ್ತದೆ. ಸೊ ಅದನ್ನು ಮತ್ತೆ ಒಂದ್ಸರಿ ಮರಣ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬಹುದು ನಾವು ಅಷ್ಟೇ. ಯಾಕಂದ್ರೆ ನಾವು ಇವೆಲ್ಲ ಗೊತ್ತಿರೋ ವಿಷಯಗಳೇ, ಬಟ್ ಮತ್ತೊಂದ್ಸರಿ ಶಾಸ್ತ್ರೀಯವಾಗಿ ಮನನ ಮಾಡ್ಕೊಂಡು. ಓಕೆ, ಈ ಲೈಫ್ ಸ್ಟೈಲ್ ಮೆಡಿಸಿನ್ಗೆ 6 ಪಿಲ್ಲರ್ಸ್. ಏನದು 6 ಪಿಲ್ಲರ್ಸ್ ಅಂದ್ರೆ, ಮೊದಲನೇದು ಹೆಲ್ತಿ ಈಟಿಂಗ್. ಅಂದ್ರೆ ತಿನ್ನೋ ಆಹಾರ ಹೆಂಗಿರ್ಬೇಕಂದ್ರೆ ಸ್ವಚ್ಛವಾದ ಆಹಾರ, ಸಾತ್ವಿಕ ಆಹಾರ ಇರಲಿ. ಯಾವುದೇ ವಿಷಪೂರಿತ ಆಹಾರ, ಯಾವುದೇ ಹೆಚ್ಚು ಕೊಬ್ಬಿರುವಂಥ ಆಹಾರ, ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರುವಂಥ ಆಹಾರ ಈ ರೀತಿಯಲ್ಲಿ ತಿನ್ನಬಾರ್ದು ಅಲ್ವಾ. ಸೊ ಅದೇ ರೀತಿಯಲ್ಲಿ ಹೆಚ್ಚು ಖಾರ ಪದಾರ್ಥ, ಹೆಚ್ಚು ಮಸಾಲ ಪದಾರ್ಥಗಳು ಇವೆಲ್ಲನೂ ನಾವು ತಪ್ಪಿಸ್ಬೇಕು. ತಿನ್ಬೇಕಾಗಿರೋದೇನು? ಹೆಚ್ಚು ನಾರ ಪದಾರ್ಥ ಇರೋದು, ಹೆಚ್ಚು ಪೋಷಕಾಂಶಗಳಿರುತ್ತಿರೋದು, ಯಾವುದೇ ವಿಷರಹಿತ ಆಹಾರ. ಓಕೆ, ನಾನ್ ಪಾಯ್ಸನಸ್ ಫುಡ್. ಸೊ ಆ ರೀತಿಯಲ್ಲಿ ಬೆಳೆದಿರುವಂಥ ಆಹಾರ, ರಾಸಾಯನಿಕ ಮುಕ್ತ ಆಹಾರ. ಆ ರೀತಿಯಲ್ಲಿ ತಿಂತಾ ಹೋದ್ರೆ ಇದು ಏನಂತ ಹೇಳ್ತೀವಿ ನಾವು? ಹೆಲ್ತಿ ಈಟಿಂಗ್. ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಈಗಾಗಲೇ ನಾನು ಡಿಪ್ ಡೈಟ್ ಬಗ್ಗೆ ಹೇಳಿದ್ದೀನಿ. ಡಿಪ್ ಡೈಟ್ ಬಗ್ಗೆ ಪೂರ್ತಿ ಮಾಹಿತಿ ಹಂಚ್ಕೊಂಡಿದ್ದೀನಿ. ಇನ್ನೂ ಡಿಪ್ ಡೈಟ್ ಬಗ್ಗೆ ಒಂದು ಪುಸ್ತಕನೇ ಇದೆ. ಆ ಪುಸ್ತಕವನ್ನು ನಾವು ಪೂರ್ತಿ ಒಂದ್ಸರಿ ಮನನ ಶ್ರವಣ ಮಾಡಲೇಬೇಕಾಗತ್ತೆ. ಅದು ನಮ್ಮ ವೇದಿಕೆಯಲ್ಲಿ ಮುಂದಿನ ಈ 365 ಅಲ್ಲಿ ಹಾಗೆ ಆಗ್ತದೆ. ಅವಾಗ ನಾವೆಲ್ಲರೂ ಇನ್ನೂ ಎಕ್ಸ್ಪರ್ಟ್ಸ್ ಆಗ್ತೀವಿ ಅದರಲ್ಲಿ. ಡಿಪ್ ಡೈಟ್ ಅಂದ್ರೆ ಡಿಸಿಪ್ಲೈನ್ ಇಂಟೆಲಿಜೆನ್ಸ್ ಪೀಪಲ್ ಡೈಟ್. ಓಕೆ, ಸೊ ಅದನ್ನು ಪಾಲನೆ ಮಾಡಿದ್ರೆ ಸಾಕು, ಈ ಹೆಲ್ತಿ ಈಟಿಂಗ್ ಆಟೋಮೆಟಿಕ್ ಆಗತ್ತೆ. ಹೆಲ್ತಿ ಈಟಿಂಗ್ ಅಂದ್ರೆ ಏನ್ ಮಾಡಬೇಕು? ಡಿಪ್ ಡೈಟ್ ಪಾಲನೆ ಮಾಡಿ ಅಷ್ಟೇ. ಅದ್ಭುತವಾದ ಡೈಟ್ ಅದು. ಅದೀಗಾಗಲೇ ವಿಡಿಯೋ ಇಂಗ್ಲೀಷಲ್ಲಿದೆ. ಸೊ ಆ ಇಂಗ್ಲೀಷ್ ವಿಡಿಯೋನು ನೀವು ಬೇಕಂದ್ರೆ ಒಂದ್ಸರಿ ಅನುವಾದ ಮಾಡಿಕೊಂಡು ಇಲ್ಲ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡಿ, ಇನ್ನೊಬ್ಬರ ಸಹಾಯದಿಂದನೂ ಅರ್ಥ ಮಾಡ್ಕೊಳ್ಳಿ. ಸೊ ಹೆಲ್ತಿ ಈಟಿಂಗ್ ನಥಿಂಗ್ ಬಟ್ ಡಿಪ್ ಡೈಟ್ ಪಾಲನೆ ಮಾಡೋದು ಅಷ್ಟೇ. ಆ ಜೊತೆಗೆ ಹಲವಾರು ವಿಷಯಗಳಲ್ಲಿ ಹಂಚ್ಕೊಂಡಿದೀವಿ ಇಂದಿನ ತರಗತಿಗಳಲ್ಲಿ. ಅವೆಲ್ಲ ದಯವಿಟ್ಟು ಪಾಲನೆ ಮಾಡಿ ಸಾಕು, ಹೆಲ್ತಿ ಈಟಿಂಗ್ ಅಂತ ಆಗ್ತದೆ. ರೈಟ್. ಸೊ ಅದಾದ್ಮೇಲೆ ಇನ್ನೊಂದು ಪಿಲ್ಲರ್ ಏನಪ್ಪಾ ಅಂತಂದ್ರೆ, ಈ 6 ಪಿಲ್ಲರ್ಸ್ ಏನಿದೆ ಅದು ಇನ್ನೊಂದು ಪಿಲ್ಲರ್, ಇನ್ನೊಂದು ಕಂಬ, ಇನ್ನೊಂದು ಸ್ತಂಭ. ಅದೇನಂತಂದ್ರೆ ಎಕ್ಸಸೈಸ್. ಅದೇ ನಾವು ಇದಕ್ಕೆ ಮುಂಚೆ ಹೇಳ್ತಾ ಇದ್ವಲ್ಲ, ಮೂವ್ಮೆಂಟ್ ಅಂದ್ರೆ ಏನು? ಯೋಗ, ಪ್ರಾಣಾಯಾಮ, ಎಕ್ಸಸೈಸ್, ವ್ಯಾಯಾಮ. ಇವು ಖಂಡಿತವಾಗಿ ಪ್ರತಿದಿನ ಮಾಡಲೇಬೇಕು ಅಲ್ವಾ. ಅದನ್ನು ಅರ್ಥ ಮಾಡ್ಬೋದು. ಇದು 2ನೇ ಪಿಲ್ಲರ್ ಆಗತ್ತೆ ಖಂಡಿತವಾಗಿ. 3ನೇ ಪಿಲ್ಲರ್ ಏನಾಗತ್ತಂದ್ರೆ ನಿದ್ರೆ. ಈ ನಿದ್ದೆ ಅನ್ನೋದು ಅತಿ ಅವಶ್ಯಕವಾದ, ಅತ್ಯಂತ ಅವಶ್ಯಕವಂತ ಆಗಿರುವಂತ ವಿಷಯ ಇದು. ನಿದ್ರೆ ಅನ್ನೋದು, ಸರಿಯಾದ ನಿದ್ರೆ ಸರಿಯಾದ ಸಮಯಕ್ಕೆ. ಏನಂತ ಪ್ರಯೋಜನಗಳು? ತುಂಬಾ ಪ್ರಯೋಜನಗಳು ನಾವು ಈಗಾಗಲೇ ಹಂಚಿಕೊಂಡಿದ್ದೀವಿ. ಸ್ಲೀಪ್ ಲೈಕ್ ಎ ಬೇಬಿ ಅಂತ ಒಂದು ಮಗುವಾಗಿ ನಿದ್ದೆ ಮಾಡಿ ಅಂತ ನಾನು ಈಗಾಗಲೇ ಹಂಚ್ಕೊಂಡಿದ್ದೀನಿ ನಿಮ್ಮ ಜೊತೆಗೆ ಅಲ್ವಾ. ಒಂದು 7 ಅಭ್ಯಾಸಗಳು, 7 ಹ್ಯಾಬಿಟ್ಸ್ ಅಂತದ್ದು 7 ಅಭ್ಯಾಸಗಳು ನಮ್ಮ ನಿತ್ಯ ಜೀವನದಲ್ಲಿ. ಅದರ ಭಾಗವಾಗಿ ನಾವು 4-5 ಅಭ್ಯಾಸಗಳು ಮುಕ್ತಾಯ ಮಾಡಿದ್ವಿ. ಅದರಲ್ಲಿ ಒಂದು ಅಭ್ಯಾಸ ಇದೇ ಇರೋದು, ಏನಂತಂದ್ರೆ ಸ್ಲೀಪ್ ಲೈಕ್ ಎ ಬೇಬಿ. ಅಂದ್ರೆ ಆ ರೀತಿಯಲ್ಲಿ ನಿದ್ದೆ, ಅಷ್ಟು ಗಾಢ ನಿದ್ರೆ ಬೇಕು, ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ಆ ಗಾಢ ನಿದ್ರೆ ಹೋದ್ರೆ ಏನೇನು ಪ್ರಯೋಜನಗಳು? ಸೊ ಅದು ಮೇಲ್ನೋಟಕ್ಕೆ ಸ್ವಲ್ಪ ಹೇಳ್ಬೇಕಂತಂದ್ರೆ, ಮೆಲಟೋನಿನ್ ಸರಿಯಾದ ಸಮಯಕ್ಕೆ ಸರಿಯಾದ ಪರಿಣಾಮದಲ್ಲಿ ನಮ್ಮ ದೇಹದಲ್ಲಿ ಉತ್ಪನ್ನ ಆಗಿದ್ರೆ ನಮ್ಮ ದೇಹಾದ್ಯಂತ ಎಲ್ಲ ಅವಯವಗಳು ಸ್ವಚ್ಛಗೊಳಿಸ್ಕೊಂತವೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸ್ಕೊಂಡಿದ್ರೆ ಇಟ್ ಈಸ್ ಕಾಲ್ಡ್ ಡಿಟಾಕ್ಸಿಫಿಕೇಶನ್. ಅಂದ್ರೆ ಒಂಥರ ನಿರ್ವಿಷೀಕರಣ ಆಗ್ತದೆ. ನಮ್ಮ ದೇಹದಲ್ಲಿ ಏನಾಗಬೇಕು? ಶುದ್ಧಗೊಳಿಸ್ಕೋಬೇಕು, ಸ್ವಚ್ಛಗೊಳಿಸ್ಕೋಬೇಕು. ಪ್ರತಿಯೊಂದು ಅವಯವ
ಇಡೀ ರಾತ್ರಿ ಸಮಯದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡಿದರೆ ಪ್ರತಿ ಅವಯವ ರಾತ್ರಿ ಸಮಯದಲ್ಲಿ ಮಾತ್ರ ಅದು ಶುದ್ಧಗೊಳಿಸ್ಕೊತದೆ. ಒಂದೊಂದು ಅವಯವಕ್ಕೂ ಒಂದು ಸಮಯ ಇರುತ್ತೆ. ಲಂಗ್ಸ್ ಅಂದರೆ ಈ ಉಸಿರಾಟ ಶ್ವಾಸಕೋಶಗಳಿಗೆ 1 ಗಂಟೆಯಿಂದ ಶುರು ಆಗುತ್ತೆ ಅಂತ ಇಟ್ಕೊಳ್ಳಿ. ಆ, ಈ ನಮ್ಮ ಹೃದಯಕ್ಕೆ ಇನ್ನೊಂದು ಸಮಯ ಇರುತ್ತೆ. ಅದೇ ರೀತಿಯಲ್ಲಿ ಕಿಡ್ನಿ, ಲಿವರ್, ಪ್ರತಿಯೊಂದು ಅವಯವಕ್ಕೆ ಒಂದು ಸಮಯ ನಿಗದಿಸಪಟ್ಟಿರ್ತದೆ. ಅಂದರೆ ಅದು ನಿರ್ಣಯ ಆಗಿರ್ತದೆ. ದೇಹ ಅದೇ ರೀತಿಯಲ್ಲಿ ಪಾಲನೆ ಮಾಡೋದು. ದೇಹಕ್ಕೆ ಒಂದು ಜೀವ ಗಡಿಯಾರ ಇದೆ, ಈಗಾಗಲೇ ತಿಳ್ಕೊಂಡಿದ್ವಿ. ಈ ಜೀವ ಗಡಿಯಾರ ಪ್ರಕಾರ ಪ್ರತಿಯೊಂದು ಅವಯವ ತನ್ನಂತ ತಾನು ಸ್ವಚ್ಛಗೊಳಿಸ್ಕೊಂತ ಇರ್ತದೆ. ಆ ಸಮಯ ಪ್ರಕಾರ ಸ್ವಚ್ಛಗೊಳಿಸ್ಕೊಂತದೆ. ಆ ಸಮಯದಲ್ಲಿ ನಾವು ನಿದ್ದೆ ಮಾಡ್ತಾ ಇಲ್ಲ, ನಾವು ಎಚ್ಚರಿಕೆವಾಗಿದ್ದೀವಿ, ಕೆಲಸ ಮಾಡ್ತಾ ಇದ್ರೆ ಆ ಅವಯವ ಸ್ವಚ್ಛಗೊಳಿಸ್ಕೊಳ್ಳೋದು ಏನಾಗತ್ತೆ, ನಿಂತು ಹೋಗುತ್ತೆ. ಅದು ಆ ಸ್ವಚ್ಛಗೊಳಿಸ್ಕೊಂಡು ನಿಂತು ಹೋಗಿದ್ರೆ ಏನಾಗುತ್ತೆ, ವ್ಯರ್ಥ ಪದಾರ್ಥ ಹೆಚ್ಚಾಗಿ ಅದೇ ವ್ಯರ್ಥ ಪದಾರ್ಥ ಇಡೀ ರಕ್ತದಲ್ಲಿ ಪ್ರವಾಹ ಆಗಿ ಎಲ್ಲ ಬೇರೆ ಬೇರೆ ಅವಯವಗಳಿಗೂ ಮತ್ತೆ ನಮ್ಮ ದೇಹದ ಅನಾರೋಗ್ಯಕ್ಕೆ ಪ್ರಮಾ ಒಂದು ಪ್ರಧಾನ ಕಾರಣ ಆಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಸ್ವಚ್ಛಗೊಳಿಸ್ಕೊಳ್ಳುವಂಥ ವಿಧಾನ, ಡಿಟಾಕ್ಸಿಫಿಕೇಶನ್ ಆಗೋದು, ಮತ್ತೆ ಇಡೀ ದೇಹ ಉನ್ನತೀಕರಣ, ಉತ್ತೇಜ ಆಗೋದು, ಒಂಥರ ಹೇಳ್ಬೇಕಂದ್ರೆ ಪ್ರಚೋದನ ಆಗೋದು, ಶಕ್ತೀಕರಣ ಆಗೋದು ನೈಟು ನಿದ್ದೆದಲ್ಲಿ ಮಾತ್ರ. ಅಂದ್ರೆ ಧ್ಯಾನದಲ್ಲಿ ಶಕ್ತೀಕರಣ ಆಗ್ತದೆ, ಪ್ರಾಣಮಯ ಕೋಶ ಶಕ್ತೀಕರಣ ಆಗ್ತದೆ. ಅದೇ ರೀತಿಯಲ್ಲಿ ಆಳವಾದ ನಿದ್ದೆ. ಸೊ ಈ ಆಳವಾದ ನಿದ್ದೆ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಪ್ರಾಣಮಯ ಕೋಶವನ್ನು ಶಕ್ತೀಕರಣ ಮಾಡುತ್ತೆ, ಶಕ್ತಿ ತುಂಬುತ್ತೆ ಒಳಗಡೆ. ಯಾಕಂದ್ರೆ ನಿದ್ದೆದಲ್ಲಿ ಏನ್ ಮಾಡ್ತೀವಿ, ಮೊದಲನೇದಾಗಿ ನಿದ್ದೆಯಲ್ಲಿ ಎಂಟರ್ ಆಗುವಾಗ ಉಪರಿತಲ ನಿದ್ರೆ ಇರ್ತದೆ. ಉಪರಿತಲ ನಿದ್ರೆ ಇರುವಾಗ ಸ್ವಲ್ಪ, ಅದಾದ್ಮೇಲೆ ಇನ್ನು ಸ್ವಲ್ಪ ಒಳಗಡೆ ಹೋದ್ರೆ ಕನಸುಗಳು ಬರುವಂತ ಅವಕಾಶ ಇದೆ. ಅದಾದ್ಮೇಲೆ ಇನ್ನು ಮಧ್ಯರಾತ್ರಿದಲ್ಲಿ ಹೋಗ್ತಾ ಹೋಗ್ತಾ ಇರುವಾಗ ತುರಿಯ ಸ್ಥಿತಿ ಅಂತಂದ್ರೆ ಒಂಥರ ಗಾಢ ನಿದ್ರದಲ್ಲಿ ಹೋಗ್ತೀವಿ. ಆ ಗಾಢ ನಿದ್ರೆ ಸಮಯದಲ್ಲಿ ಏನಾಗುತ್ತೆ, ನಮ್ಮ ದೇಹದಿಂದ ಸೂಕ್ಷ್ಮ ಶರೀರ ಬಿಡುಗಡೆ ಆಗಿ ಅದು ಸೂಕ್ಷ್ಮದ ಪ್ರಪಂಚ, ಹಾಸ್ಟೆಲ್ ಪ್ರಪಂಚಕ್ಕೆ ಅದು ಪ್ರಯಾಣ ಆಗಿ ಅಲ್ಲಿಂದ ಅತ್ಯಂತ ಈ ವಿಶ್ವಶಕ್ತಿಯನ್ನು ಪಡಿತದೆ. ಆ ವಿಶ್ವಶಕ್ತಿಯನ್ನು ತುಂಬ್ಕೊಂತದೆ. ಅದಕ್ಕೋಸ್ಕರ ನಾವು ನಿದ್ದೆಯಿಂದ ಎದ್ದಿದ ಮೇಲೆ ನಮಗೆ ಅನಿಸ್ತದೆ, ನನಗೆ ತುಂಬಾ ಶಕ್ತಿ ಇದೆ, ಒಂಥರ ನಾನು ಫ್ರೆಶ್ ಆಗಿದ್ದೀನಿ, ರೆಜುವಿನೇಟ್ ಆಗಿದ್ದೀನಿ ಅಂತ ಆ ಫೀಲಿಂಗ್ ಇಂದ ನಾವು ಇಡೀ ದಿವಸ ಮತ್ತೆ ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡ್ಬೋದು. ಇದೇ ರೀತಿಯಲ್ಲಿ ನಿದ್ದೆ ಸಮಯ ಕಡಿಮೆ ಆದರೆ ಧ್ಯಾನ ಸಮಯ ಹೆಚ್ಚು ಮಾಡ್ಕೊಂಡ್ರೆ ನಿದ್ದೆ ಸಮಯ ಕಡಿಮೆ ಮಾಡ್ಕೋಬಹುದು. ಅದೇ ಧ್ಯಾನದ ಒಂದು ಲಾಭ, ಒನ್ ಆಫ್ ದಿ ಬೆನಿಫಿಟ್ಸ್. ಓಕೆ, ಅನೇಕ ಲಾಭಗಳಲ್ಲಿ ಒಂದು ಲಾಭ ಏನಂತದು, ನಿದ್ದೆ ಸಮಯ ಕಡಿಮೆ ಆಗತ್ತೆ, ನಿದ್ದೆ ಅವಶ್ಯಕತೆ ಸೊ ಅದು ಕಡಿಮೆ ಆಗ್ತಾ ಬರ್ತದೆ. ಯಾವುದಿಂದ, ನಾವು ಸರಿಯಾದ ಧ್ಯಾನ ಮಾಡಿದ್ರೆ. ಸರಿಯಾದ ಅಂದ್ರೆ ಆನಾಪಾನ ಸತಿ ಧ್ಯಾನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ನಿಮಗೆ ನಿದ್ದೆ ಅವಶ್ಯಕತೆ ಕಡಿಮೆ ಆಗ್ತಾ ಬರ್ತದೆ. ಯಾಕಂದ್ರೆ ವಿಶ್ವಶಕ್ತಿಯನ್ನು ಈ ಧ್ಯಾನದಿಂದ ಅತ್ಯಂತ ಪ್ರಮಾಣದಲ್ಲಿ ನಾವು ಪ್ರತಿಯೊಂದು ದಿವಸ ಸ್ವೀಕಾರ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಇದು ನಿದ್ದೆ ಅವಶ್ಯಕತೆ ನಮ್ಗೆ ಅರ್ಥ ಆಗಿದೆ. ಅದೇ ರೀತಿಯಲ್ಲಿ 4ನೇ ಕಂಬ ಏನಂತಂದ್ರೆ ಸರಿಯಾದ ಸಂಬಂಧಗಳು, ಅಂದ್ರೆ ಸಕಾರಾತ್ಮಕ ಸಂಬಂಧಗಳು ನಾವು ಹೆಚ್ಚು ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ. ನೋಡ್ಕೊಳ್ಳಿ, ಅಂದ್ರೆ ಸಕಾರಾತ್ಮಕ ಸಂಬಂಧಗಳು ಯಾಕೆ ಹೆಚ್ಚು ಮಾಡ್ಕೋಬೇಕಂತಂದ್ರೆ, ಯಾವುದೇ ನಮ್ಮ ಮನಸ್ಸು ಗೊಂದಲ ಆಗೋದು, ಮನಸ್ಸಲ್ಲಿ ನಕಾರಾತ್ಮಕ ವಿಷಯಗಳು ಜಾಸ್ತಿ ಉಂಟಾಗೋದು, ಇದಕ್ಕೆಲ್ಲ ಕಾರಣಗಳು ಏನಿರ್ತದೆ ಅಲ್ಲಿ, ನಮ್ಮ ನಕಾರಾತ್ಮಕ ಸಂಬಂಧಗಳು. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ಸೊ ಯಾರ ಜೊತೆಗೇನೋ ಒಂಥರ ಜಗಳ ಮಾಡೋದು, ಇನ್ನೊಬ್ಬರ ಜೊತೆಗೆ ಒಂದು ಮಾಟ ಮಂತಿ ಏನೇನೋ ವಿಪರೀತ ರೀತಿಯಲ್ಲಿ ಈ ಕ್ರೋಧ, ಕೋಪ, ಸೊ ದ್ವೇಷ ಮತ್ತೆ ಅಸೂಯಲು, ಇವೆಲ್ಲನೂ ಈ ಅರಿಷಡ್ವರ್ಗಗಳು ವಿಪರೀತ ರೀತಿಯಲ್ಲಿ ಆಗೋದು, ಇವೆಲ್ಲದಕ್ಕೂ ಕಾರಣ ನಮ್ಮ ನಕಾರಾತ್ಮಕ ಸಂಬಂಧಗಳೇ. ಅದಕ್ಕೋಸ್ಕರ ಆದಷ್ಟು ಏನ್ ಮಾಡ್ಬೇಕಂದ್ರೆ ಈ ಪಾಸಿಟಿವ್ ಸೋಷಿಯಲ್ ಕನೆಕ್ಷನ್ಸ್ ಇಂಪ್ರೂವ್ ಮಾಡ್ಕೋಬೇಕು ನಾವು. ಪಾಸಿಟಿವ್ ಸೋಷಿಯಲ್ ಕನೆಕ್ಷನ್ಸ್ ಎಷ್ಟು ಸಾಧ್ಯವಾದ್ರೆ ಅಷ್ಟು ಇಂಪ್ರೂವ್ ಮಾಡ್ಕೊತಾನೆ ಇರಬೇಕು. ಪ್ರತಿ ದಿವಸ ಪ್ರಯತ್ನ ಮಾಡಿ, ಎಚ್ಚರಿಕವಾಗಿ ಪ್ರಯತ್ನ ಮಾಡಿ. ಡೂ ದ ಕಾನ್ಶಿಯಸ್ ಎಫರ್ಟ್ ಇನ್ ಆರ್ಡರ್ ಟು ಇಂಪ್ರೂವ್ ದಿ ಪಾಸಿಟಿವ್ ಸೋಷಿಯಲ್ ಕನೆಕ್ಷನ್ಸ್ ಇನ್ ಡೇ ಟು ಡೇ ಲೈಫ್. ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡ್ಕೊಂಡ್ರೆ ನಿಮ್ಮ ನಕಾರಾತ್ಮಕ ಅಂಶಗಳು ನಿಮ್ಮ ಮೈಂಡಿಂದ ತೆಗೆದಾಕ್ಬೋದು. ಆವಾಗ ನಿಮ್ಮ ಆರೋಗ್ಯ ಸುಧಾರಿಸ್ತದೆ, ಅದ್ಭುತ ಆರೋಗ್ಯ ನಿಮ್ಮ ಸ್ವಂತವಾಗತ್ತೆ. ಸೊ ಇದಕ್ಕೂ ಅರ್ಥ ಮಾಡಿಕೊಂಡು ಈ ರೀತಿಯಲ್ಲಿ ಸಕಾರಾತ್ಮಕ ಸಂಬಂಧಗಳ ಮೇಲೆ ನಾವು ಯಾವಾಗಲೂ ಅದು ಗುರಿ ಇಟ್ಕೋಬೇಕಾಗತ್ತೆ. ಇದಕ್ಕೇನಂತಂದ್ರೆ ಒಂದು ಧ್ಯಾನ ಮಾಡ್ತಾ ಹೋಗ್ಬೇಕು.
ಚೆನ್ನಾಗಿ ಧ್ಯಾನ ಮಾಡ್ತಾ ಹೋದ್ರೆ ಏನಾಗುತ್ತೆ ಹೇಳಿ? ಸೊ ಅದ್ಭುತ. ಪ್ರತಿ ದಿವಸ ಧ್ಯಾನಾಭ್ಯಾಸದಿಂದ ನಮ್ಮಲ್ಲಿ ಆ ಧನಾತ್ಮಕ ಸ್ಥಿತಿ, ಆ ಸಕಾರಾತ್ಮ ಕ್ಯಾರೆಕ್ಟರ್ ಅನ್ನೋದು ಅಂದ್ರೆ ನಮ್ಮ ಆಟಿಟ್ಯೂಡ್, ನಮ್ಮ ಒಳಗಡೆ ಇರುವಂತ ಆ ಭಾವನೆಗಳು ಇವೆಲ್ಲನೂ ಸಕಾರಾತ್ಮಕ ಸ್ಥಿತಿಯಲ್ಲಿರ್ತದೆ. ಆವಾಗ ನಾವು ಯೋಚನೆಗಳು ಸಕಾರಾತ್ಮಕವಾಗಿ ಇರುತ್ತೆ. ಅದೇ ರೀತಿಯಲ್ಲಿ ನಾವು ಅಟ್ರಾಕ್ಟ್ ಮಾಡೋ ಪ್ರತಿಯೊಬ್ಬರು ಹೇಗಿರ್ತಾರೆ ಅಂದ್ರೆ ಸಕಾರಾತ್ಮಕವಾಗಿ ಇರ್ತಾರೆ. ಯಾಕಂದ್ರೆ ನಮ್ಮಲ್ಲಿರುವಂತ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಯಥಾಮತಿ ತಥಾಗತಿ. ಅಂದ್ರೆ ನಮ್ಮಲ್ಲಿರುವಂತ ಮೈಂಡ್, ನಮ್ಮ ಮನಸ್ಸು ಹೇಗಿದೆಯೋ, ನಮ್ಮ ಭಾವನೆಗಳು ಏನಿದೆಯೋ ಅದೇ ತರ ಜನ ನಮಗೆ ಆಕರ್ಷಿಸಲಾಗ್ತಾರೆ. ಅದಕ್ಕೋಸ್ಕರ ಈ ಪಾಸಿಟಿವ್ ಸೋಷಿಯಲ್ ಕನೆಕ್ಷನ್ಸ್ಗೆ ಸೊ ಪ್ರಥಮವಾಗಿ ಎಚ್ಚರಿಕವಾಗಿ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಎರಡನೇದು, ನಿತ್ಯ ಧ್ಯಾನ ಮಾಡ್ತಾ ಇದ್ರೆ ಇದು ಖಂಡಿತವಾಗಿ ಹೆಚ್ಚು ಆಗ್ತಾ ಹೋಗ್ತದೆ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೊಂದೇನಂದ್ರೆ, ಇನ್ನೊಂದು ಪಿಲ್ಲರ್ ಏನಾಗತ್ತಂದ್ರೆ ಸ್ನೇಹಿತರೆ, ಆದಷ್ಟು ಒಂಥರ ಯಾವ್ದ್ಯಾವ್ದು ಯಾವ್ದ್ಯಾವ್ದು ನಮ್ಮ ಜೀವನದಲ್ಲಿ ಬೇಕಾಗಿಲ್ಲ ಅವೆಲ್ಲ ಬಿಡಬೇಕಾಗತ್ತೆ. ಅದು ಯಾವುದೇ ಪದಾರ್ಥಗಳಾಗ್ಲಿ, ನಮ್ಮ ಜೀವನದಲ್ಲಿರುವಂತ ಅನೇಕ ವಿಷಯಗಳು ಏನೇನು ಬೇಕಾಗಿಲ್ಲ ಅಂತ ವಿಷಯಗಳೆಲ್ಲ ನಾವು ತೆಗೆದುಹಾಕ್ಬೇಕಾಗತ್ತೆ. ಅಂದ್ರೆ ತೊಲಗಿಸ್ಕೋಬೇಕು, ಆದಷ್ಟು ತೊಲಗಿಸ್ಕೋಬೇಕಾಗತ್ತೆ. ಸೊ ನಾವು ತಿನ್ನೋ ಆಹಾರ ಆಗಲಿ, ನಮ್ಮ ನಡವಳಿಕೆ ಆಗಲಿ, ಎಲ್ಲದನ್ನು ಏನು ಮಾಡ್ಬೇಕಂದ್ರೆ ಏನೇನು ಬೇಕಾಗಿಲ್ಲೋ, ಯಾವ್ದ್ಯಾವ್ದು ನಮ್ಗೆ ರಿಸ್ಕ್ ಅನಿಸ್ತದೋ ನಮ್ಮ ಜೀವನದಲ್ಲಿ ಅಂತ ವಿಷಯಗಳೆಲ್ಲನೂ ನಾವು ಜೀವನದಿಂದ ತೊಲಗಿಸ್ಬೇಕು. ಅಂದ್ರೆ ಸೊ ನಾವು ತಿನ್ನೋ ಆಹಾರ ಮತ್ತೆ ಜೀವನ ಶೈಲಿ ಮತ್ತೆ ನಡವಳಿಕೆ ಇದರಲ್ಲಿ ಏನೇನು ಅನವಶ್ಯಕವಾಗಿರ್ತದೋ, ಅದೇ ಅದು ರಿಸ್ಕ್ ಕೊಡ್ತದೋ ನಮ್ಮ ಜೀವನಕ್ಕೆ, ಅವೆಲ್ಲಾನು ಎಚ್ಚರಿಕವಾಗಿ ನಾವು ತೊಲಗಿಸ್ತಾ ಹೋಗ್ಬೇಕು. ಆವಾಗ ನಮ್ಮ ಈ ಲೈಫ್ ಸ್ಟೈಲ್ ಮೆಡಿಸಿನ್ ಅಲ್ಲಿ ಇದೊಂದು ಭಾಗ, ಇದೊಂದು ಪಿಲ್ಲರ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇತ್ತೀಚಿನ ಕಾಲದಲ್ಲಿ ನಾವು ನೋಡಿದ ಪ್ರಕಾರ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಏನಾಗುತ್ತೆ, ಗಣಾಂಕಗಳು ಏನಿರ್ತದೆ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಒಂದು 3ರಲ್ಲಿ ಒಬ್ಬರಿಗೆ ಈ ಬ್ಲಡ್ ಪ್ರೆಷರ್ ಇದೆ ಅಂತ ಹೇಳ್ತಾ ಇದ್ದಾರೆ, ಹೈ ಬ್ಲಡ್ ಪ್ರೆಷರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಲೈಫ್ ಸ್ಟೈಲ್ ಇಂದ ಪ್ರಾಬ್ಲಮ್ಸೇ, ಜೀವನ ಶೈಲಿಯಿಂದ ಪ್ರಾಬ್ಲಮ್ಸೇ ಅಂತ ಹೇಳ್ಬೋದು. ಆಮೇಲೆ ಒಂದು ನಾಲ್ಕರಲ್ಲಿ ಒಬ್ಬರಿಗೆ ಈ ಡಯಾಬಿಟಿಸ್ ಲಕ್ಷಣಗಳು ಕಾಣಿಸ್ತಾ ಇದೆ, ಅಂದ್ರೆ ಫ್ರೀ ಡಯಾಬಿಟಿಸ್ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಂಥ ವಿಚಾರಕರ ಪರಿಸ್ಥಿತಿ. ಅದಾದ್ಮೇಲೆ 5ರಲ್ಲಿ ಇಬ್ಬರಿಗೆ ಒಂಥರ ಎಕ್ಸ್ಟ್ರಾ ವೆಯ್ಟ್ ಕಾಣಿಸ್ತಾ ಇದೆ. ಈ BMI ಇದೆಲ್ಲ, BMI ಬಾಡಿ ಮಾಸ್ ಇಂಡೆಕ್ಸ್, ಅದು 23ಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನು ಈ ರೀತಿಯಲ್ಲಿ ಆಗ್ತಾ ಇದೆ. ಆಮೇಲೆ ಸೊ ಇಬ್ಬರಲ್ಲಿ ಒಬ್ರಿಗೆ ಖಂಡಿತ ಈ ಒಬೆಸಿಟಿ ಅಂದ್ರೆ ಅದೇ BMI ಅದನ್ನು ಹೆಚ್ಚಾಗಿದೆ, ಎಕ್ಸ್ಟ್ರಾ ವೆಯ್ಟ್ ಒಂದು. ಆಮೇಲೆ ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೀವಿ, ಆ ಒಬೆಸಿಟಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದೇನಂದ್ರೆ ಕೊಲೆಸ್ಟ್ರಾಲು, ಈ ಟ್ರೈಗ್ಲಿಸರೈಡ್ಸ್ನು ಅಷ್ಟೇ 5ರಲ್ಲಿ 4 ಜನಕ್ಕೆ ಕಾಣಿಸ್ಕೊಂತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಆಗೋದಕ್ಕೆ ಕಾರಣ ಏನು? ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ವಿಧಾನದ ಪೂರ್ತಿ ಆ ಆಹಾರ ಜೀವನ ಶೈಲಿಯಲ್ಲಿ ಈ ಯಾವಾಗ ಕೆಟ್ಟ ವಿಧಾನಗಳು ನಾವು ಪಾಲನೆ ಮಾಡ್ತಾ ಇದ್ವೋ ಇವೆಲ್ಲ ಆಗ್ತಾ ಇದೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಈ ಲೈಫ್ ಸ್ಟೈಲ್ ಮೆಡಿಸಿನ್ ಅನ್ನೋದ್ರಲ್ಲಿ ಇದೊಂದು ಭಾಗವಾಗಿದೆ. ಇನ್ನೊಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅದೊಂದು ಮೂಲ ಸ್ತಂಭ ಲೈಫ್ ಸ್ಟೈಲ್ ಮೆಡಿಸಿನ್ ಅಲ್ಲಿ. ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಒತ್ತಡ ನಿರ್ವಹಣಾ ಅಲ್ವಾ? ಈ ಒತ್ತಡ ನಿರ್ವಹಣೆ ಅನ್ನೋದು ಖಂಡಿತವಾಗಿ ನಾವು ಪಾಲನೆ ಮಾಡಬೇಕು, ರೈಟ್? ಅದು ಪಾಲನೆ ಮಾಡಿದ್ರೆ ಈ ಒತ್ತಡ ನಿರ್ವಹಣಾ ಹೇಗ್ ಮಾಡ್ಕೋಬಹುದು? ಧ್ಯಾನದಿಂದ ಒತ್ತಡ ನಿರ್ವಹಣಾ, ಮತ್ತೆ ಒತ್ತಡನೇ ಕಡಿಮೆ ಮಾಡ್ಕೊಂಡೋದು. ನಿತ್ಯ ಧ್ಯಾನ ಮಾಡ್ತಾ ಹೋದ್ರೆ ನಮ್ಮಲ್ಲಿರುವಂತ ಪ್ರತಿಯೊಂದು ದಿವಸ ನಾವು ಮನಸ್ಸನ್ನು ಸ್ವಚ್ಛಗೊಳಿಸ್ಕೊಂತ ಹೋಗ್ತೀವಿ ಅಲ್ವಾ? ಅದಕ್ಕೋಸ್ಕರ ಆ ಮನಸ್ಸನ್ನು ಸ್ವಚ್ಛಗೊಳಿಸುವಂತ ಆ ಕಾರ್ಯಕ್ರಮ ದಿನನಿತ್ಯ ಪ್ರತಿದಿನ ಸಕ್ರಮವಾಗಿ ಒಂದು ರೀತಿಯಲ್ಲಿ ಧ್ಯಾನ ಮಾಡ್ತಾ ಹೋಗಿ ಖಂಡಿತ ಲಾಭ ನಿಮಗೆ ಸಿಗ್ತದೆ. ಆ ಜೊತೆಗೆ ಏನಂತಂದ್ರೆ ಸ್ಟ್ರೆಸ್ ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಸ್ಟ್ರೆಸ್ ಅಂದ್ರೆ ಇಲ್ಲಿ ಒಂದಿದೆ, ಪಾಸಿಟಿವ್ ಸ್ಟ್ರೆಸ್, ನೆಗೆಟಿವ್ ಸ್ಟ್ರೆಸ್. ಅಂದ್ರೆ ಧನಾತ್ಮಕ ಸ್ಟ್ರೆಸ್ ಅನ್ನೋದು ಯಾವಾಗ್ಲೂ ಬೇಕು ನಮ್ಗೆ. ಅಂದ್ರೆ ನಾವು ಎಚ್ಚರಿಕವಾಗಿರ್ಬೇಕು ಅಂತಂದ್ರೆ, ಈಗ ಬೆಳಗ್ಗೆ ಎದ್ದಿದ ಮೇಲೆ ಕೆಲಸ ಮಾಡ್ಬೇಕಲ್ಲ, ಸಾಯಂಕಾಲವರೆಗೆ ಕೆಲಸ ಮಾಡ್ಬೇಕಲ್ಲ, ವರ್ಕ್ ಈಸ್ ವರ್ಸಿಕ್. ಅಂದ್ರೆ ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು. ಮತ್ತೆ ಆ ಕೆಲಸ ಮಾಡ್ಬೇಕಂದ್ರೆ ನಮ್ಮಲ್ಲಿ ಈ ಮೆಲಟೋನಿನಿಂದ ನಾವು ಕಾರ್ಟಿಸಾಲ್ ಬರಬೇಕಾಗತ್ತೆ. ಪ್ರತಿದಿನ ಎಚ್ಚರಿಕೆ ಆಗಿದ ತಕ್ಷಣ ಬೆಳಗ್ಗೆನೆ ನಮ್ಮಲ್ಲಿ ಕಾರ್ಟಿಸಾಲ್ ಉತ್ಪನ್ನ ಆಗೋದು ಶುರು ಆಗುತ್ತೆ. ಆ ಕಾರ್ಟಿಸಾಲ್ ಉತ್ಪನ್ನ ಆಗಿದ್ರೆ ಅವಾಗ ನಮ್ಮ ಕೆಲಸ ಶುರು ಮಾಡ್ತೀವಿ. ಅಂದ್ರೆ ಅರ್ಥ ಏನು? ಆ ಎಚ್ಚರಿಕೆ ಇದೆಲ್ಲನೂ ಪಾಸಿಟಿವ್ ಸ್ಟ್ರೆಸ್ ಕೆಳಗಡೆ ಬರುತ್ತೆ.
ನಮ್ಮ ಕೆಲಸ ನಾರ್ಮಲ್ ಕೆಲಸ ಏನಿತ್ತು ಅದು ಪಾಸಿಟಿವ್ ಸ್ಟ್ರೆಸ್ ಕೆಳಗಡೆ ಬರುತ್ತೆ. ಯಾವಾಗ ಈ ಸ್ಟ್ರೆಸ್ ಹೆಚ್ಚಾಗಿ ನಾವು ಋಣಾತ್ಮಕ ಕಡೆ ಅಂದ್ರೆ ನಕಾರಾತ್ಮಕ ಕಡೆ ಹೋಗ್ತೀವೋ, ನಕಾರಾತ್ಮಕ ಯೋಚನೆಗಳು ಮತ್ತೆ ಯಾವುದೇ ದುಃಖಕ್ಕೂ ಒಳಗಾಗೋದು, ಇಂಥವೆಲ್ಲ ಡಿಸ್ಟ್ರೆಸ್ ಅಂತ ಕರಿತೀವಿ ನಾವು. ಡಿಸ್ಟ್ರೆಸ್ ಇಸ್ ಡೇಂಜರಸ್, ಪಾಸಿಟಿವ್ ಸ್ಟ್ರೆಸ್ ಇಸ್ ಆಲ್ವೇಸ್ ರಿಕ್ವೈರ್ಡ್. Positive stress is always essential, mandatory, but distress is dangerous. Distress causes several diseases, several ailments in our body. ಅಂದ್ರೆ ಡಿಸ್ಟ್ರೆಸ್ ಇಂದ ಅನೇಕ ಅನೇಕ ಕಾಯಿಲೆಗಳು ನಮ್ಮ ದೇಹದಲ್ಲಿ ಉತ್ಪನ್ನ ಆಗತ್ತೆ. ಇದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಡಿಸ್ಟ್ರೆಸ್ ಅನ್ನು ತೊಲಗಿಸಿ. ದುಃಖ ಒಳಗಾಗೋದು, ನಕಾರಾತ್ಮಕ ಯೋಚನೆಗಳು ಮಾಡೋದು, ನಕಾರಾತ್ಮಕ ಕೆಲಸಗಳು ಮಾಡೋದು, ನಕಾರಾತ್ಮಕ ಮಾತುಗಳು ಮಾತಾಡೋದು, ಇವೆಲ್ಲ ಅಂದ್ರೆ ವಾಕ್ ಕ್ಷೇತ್ರ, ಚೇಷ್ಟಾ ಕ್ಷೇತ್ರ, ಆ, ಮತ್ತೆ ಭಾವನಾ ಕ್ಷೇತ್ರ, ಇವೆಲ್ಲನೂ ಸರಿಪಡಿಸ್ಕೋಬೇಕು. ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡಿದ್ರೆ ಈ ಡಿಸ್ಟ್ರೆಸ್ ಅನ್ನೋದು ನಮ್ಮ ಜೀವನದಲ್ಲಿ ಭಾಗ ಆಗಲ್ಲ. ಯಾವುದೇ ಡಿಸ್ಟ್ರೆಸ್ ಬಂದ್ರೂ ಅಂದ್ರೆ ಅವಾಗವಾಗ ತೊಲಗಿಸ್ಕೊಂತಾ ಇರ್ತೀವಿ. ಯಾಕಂದ್ರೆ ನಾವು ಧ್ಯಾನ ಮಾಡ್ತಾ ಇದ್ವಿ, ಅವೆಲ್ಲ ಧ್ಯಾನಿಗಳು ಅಲ್ವಾ. ಅದಕ್ಕೋಸ್ಕರ ಇಲ್ಲೇನಾಗತ್ತೆ, 6 ಪಿಲ್ಲರ್ಸು ಈ ಲೈಫ್ ಸ್ಟೈಲ್ ಮೆಡಿಸಿನ್ ಅಲ್ಲಿ ಏನ್ ಟೀಚ್ ಮಾಡ್ತಾ ಇದ್ದಾರೋ ಇವೆಲ್ಲ ನಾವು ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಟೀಚರ್ಸ್ ಆಗಿ ಪ್ರತಿ ಯೂನಿವರ್ಸಿಟಿಯಲ್ಲಿ, ಪ್ರತಿ ಕಾಲೇಜಲ್ಲಿ, ಪ್ರತಿ ಶಾಲದಲ್ಲಿ, ಯಾವುದೇ ಸಂಸ್ಥೆಗೆ ಹೋದ್ರೆ ಈ ಲೈಫ್ ಸ್ಟೈಲ್ ಮೆಡಿಸನ್ ನಾವು ಈಗ ಹೇಳ್ಬೇಕು. ಅವ್ರಿಗೆಲ್ಲ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಧ್ಯಾನ ಅಂದ್ರೆ ಅರ್ಥ ಮಾಡ್ಕೊಳಲ್ಲ. ಧ್ಯಾನ ಸೆಂಟರ್ ಪಾಯಿಂಟ್. ಇವೆಲ್ಲ ನಾವು ಎಷ್ಟೆಲ್ಲ ಮಾತಾಡಿದ್ವಲ್ಲ, ಒಂದು ಆಹಾರ ಮತ್ತೆ ಎಕ್ಸಸೈಸ್ ಬಿಟ್ಟಿದ್ರೆ, ನಿದ್ದೆ ಬಿಟ್ಟಿದ್ರೆ, ಈ ಮೂರು ಬಿಟ್ಟಿದ್ರೆ ಇನ್ನು 3 ವಿಷಯಗಳು ಧ್ಯಾನದಿಂದ ಸರಿಪಡಿಸ್ಕೋಬಹುದು ನಾವು. ಹೇಳ್ಬೇಕಂದ್ರೆ ಸರಿಯಾದ ಧ್ಯಾನ ಮಾಡ್ತಾ ಇದ್ರೆ ಸರಿಯಾದ ಆಹಾರ ನಿಯಮಗಳು ಪಾಲನೆ ಮಾಡಕ್ಕೆ ಅವಕಾಶ ಇದೆ ಅಲ್ವಾ. ಆ ರೀತಿಯಲ್ಲಿ ಅಂದ್ರೆ ಎಷ್ಟು ತಿನ್ನಬೇಕು, ಎಷ್ಟು ಮಾತಾಡಬೇಕು, ಎಷ್ಟು ಯೋಚನೆ ಮಾಡಬೇಕು, ಇವೆಲ್ಲಾನು ಒಂದು ನಿಯಮಿತವಾಗಿ ಮಾಡ್ಬೇಕಂದ್ರೆ ಧ್ಯಾನ ಬೇಕೇ ಬೇಕು ಅಲ್ವಾ. ಅದಕ್ಕೋಸ್ಕರ ನಾವು ಧ್ಯಾನ ಎಲ್ಲಿ ಕೊಡ್ತೀವಿ ಬನ್ನಿ ಅಂತಂದ್ರೆ ಯಾವುದೇ ಶಾಲೆ ಕಾಲೇಜು ಮತ್ತೆ ಗವರ್ಮೆಂಟ್ ಯಾರು ಕೇಳಲ್ಲ. ಸೊ ಅಂದ್ರೆ ಒಂದು ವಿಷಯ ಏನಂದ್ರೆ ಒಂದು ಅದೃಷ್ಟವಾದ ವಿಷಯ, ಒಳ್ಳೆ ವಿಷಯ ಅಂತಂದ್ರೆ, ಒಳ್ಳೆ ಮಾಹಿತಿ ಅಂದ್ರೆ ನಮಗೂ ಅಂತಾರಾಷ್ಟ್ರೀಯ ಧ್ಯಾನ ದಿನೋತ್ಸವ ಆಯ್ತು. ಅದು ತುಂಬಾ ಉತ್ತಮವಾದ ವಿಷಯ. ಆದ್ರೂ ಇನ್ ಸ್ವಲ್ಪ ಸಮಯ ಆಗತ್ತೆ ಅದೆಲ್ಲ ಎಲ್ಲರಿಗೂ ತಿಳುವಳಿಕೆ ಬರಬೇಕಂದ್ರೆ. ಅದಕ್ಕೇನಂತಂದ್ರೆ ಲೈಫ್ ಸ್ಟೈಲ್ ಮೆಡಿಸನ್ ನಾನು ಟೀಚ್ ಮಾಡ್ತೀನಿ ಅಂತ ಹೇಳಿ ಸಾಕು. ಐ ಆಮ್ ಗೋನ್ ಟು ಟೀಚ್ ಲೈಫ್ ಸ್ಟೈಲ್ ಮೆಡಿಸನ್ ಅಂತ ಹೇಳಿದ್ರೆ ಎಲ್ಲರೂ ಕೇಳಿಸ್ಕೊಂತಾರೆ ಅಲ್ವಾ. ಸೊ ಆ ರೀತಿಯಲ್ಲಿ ಲೈಫ್ ಸ್ಟೈಲ್ ಮೆಡಿಸನ್ ಅನ್ನು ನಾವು ಹೆಚ್ಚು ಪ್ರಾಚುರ್ಯ ಮಾಡಕ್ಕೆ ಪ್ರಯತ್ನ ಮಾಡೋದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ, ಈ ಒಂದೇನಂದ್ರೆ ನಮ್ಮ ಜೀವನದಲ್ಲಿ ಈ ಟಾಕ್ಸಿನ್ಸ್ ಹೆಚ್ಚಿರುವಂಥದ್ದು, ಪೊಲ್ಯೂಟೆಂಟ್ಸ್. ಈಗ ಆಹಾರದಲ್ಲಿ ಪೊಲ್ಯೂಷನ್, ನೀರಲ್ಲಿ ಪೊಲ್ಯೂಷನ್, ಗಾಳಿಯಲ್ಲಿ ಪೊಲ್ಯೂಷನ್, ಇವೆಲ್ಲ ಕಡಿಮೆ ಮಾಡ್ಕೋಬೇಕು. ಎಷ್ಟು ಸಾಧ್ಯವಾದ್ರೆ ಅಷ್ಟು ಕಡಿಮೆ ಮಾಡ್ಕೊಳ್ಳೋದು. ಅದಕ್ಕೆ ಎಕ್ಸ್ಪೋಸ್ ಆಗಬಾರ್ದು ಜಾಸ್ತಿ. ಜಾಸ್ತಿ ವಿಷ ಪದಾರ್ಥ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಅಷ್ಟೇ ಈ ಕೆಮಿಕಲ್ಸ್ ಬಳಸುವಂತ ಆಹಾರ ಕಡಿಮೆ ಮಾಡ್ತಾನೇ ಹೋಗ್ಬೇಕಾಗತ್ತೆ. ಆದಷ್ಟು ಕಡಿಮೆ ಮಾಡ್ಕೋಬೇಕು. ಓಕೆ, ಅದು ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ಈಗಾಗಲೇ ಹೇಳ್ಕೊಂಡ ಪ್ರಕಾರ ಆಕ್ಟಿವಿಟಿ, ಎಕ್ಸಸೈಸ್, ಏನೋ ಒಂದು ಕದಲಿಕೆ, ನಮ್ಮಲ್ಲಿ ಕದಲಿಕೆ ಇರಬೇಕಲ್ಲ, ಅದು ಕಂಪಲ್ಸರಿ. ಇನ್ನೊಂದು ನಾನು ಈಗಾಗಲೇ ಹೇಳ್ತಾ ಇದ್ದೆ, ಡಿಪ್ ಡೈಟ್ ಜೊತೆಗೆ ಹೇಳಿದ್ದೀನಿ, ಸನ್ಲೈಟ್ ಎಕ್ಸ್ಪೋಜರ್ ಕಂಪಲ್ಸರಿ. ಪ್ರತಿ ದಿವಸ ಸನ್ಲೈಟ್ ಎಕ್ಸ್ಪೋಜರ್ ಈಸ್ ಮಸ್ಟ್. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದೇ ರೀತಿಯಲ್ಲಿ ಸ್ನೇಹಿತರೆ, ಸೊ ನಾವು ಅನ್ಕೊಂಡಿದ್ದ ಪ್ರಕಾರ ಇವೆಲ್ಲ ನಾವು ಏನೇನು ಪಾಲನೆ ಮಾಡ್ತೀವೋ, ಇನ್ನೊಂದು ಅತಿ ಮುಖ್ಯವಾದ ವಿಷಯ ಏನಂತಂದ್ರೆ ಅಗ್ನಿಹೋತ್ರ ಮಾಡ್ತಾ ನಾವು ಕಾಪಾಡ್ಕೊಂತ ನಮ್ಮ ಸುತ್ತು ವಾತಾವರಣ ಸಂರಕ್ಷಿತ ಹೋಗ್ಬೇಕಾಗತ್ತೆ. ಅದ್ ಜೊತೆಗೆ ನಮ್ಮ ಸುತ್ತು ಇರುವಂತ ಪರಿಸರವನ್ನು ಆರೋಗ್ಯವಂತವಾಗಿ ಇಟ್ಕೋಬೇಕಾಗತ್ತೆ, ಹೈಜಿನಿಕ್ ಆಗಿ ಇಟ್ಕೋಬೇಕಾಗತ್ತೆ. ಅಂದ್ರೆ ನಾವು ಕುಡಿಯೋ ನೀರು, ನಮ್ಮ ಭೂಮಿ ಆಗ್ಬೋದು, ನೀರು ಆಗ್ಬೋದು, ಗಾಳಿ ಆಗ್ಬೋದು, ಇವೆಲ್ಲನೂ ವಾತಾವರಣಕ್ಕೆ ಲೆಕ್ಕ. ಈ ವಾತಾವರಣವನ್ನು ಸರಿಯಾದ ರೀತಿಯಲ್ಲಿ ಹೈಜಿನಿಕ್ ಆಗಿ ಆರೋಗ್ಯವಂತವಾಗಿ ಇಟ್ಕೋಬೇಕು. ಅದು ನಮ್ಮ ಬಾಧ್ಯತೆ. ಯಾರ್ದು? ಪ್ರತಿ ಮನಸ್ಸಿನ ಬಾಧ್ಯತೆ ಇದು, ಪ್ರತಿ ಮಾನವನ ಬಾಧ್ಯತೆ ಇದು, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಸಸ್ಯಗಳ ಸಂರಕ್ಷಣೆ ಆಗ್ಬೋದು. ಈ ರೀತಿಯಲ್ಲಿ ನಾವು ಮಾಡ್ಕೊಂತ ಹೋದ್ರೆ ನಮ್ಮನ್ನು ನಾವು ಕಾಪಾಡ್ಕೊಂತೀವಿ, ನಮ್ಮ ಪರಿಸರಗಳನ್ನು ಕಾಪಾಡ್ಕೊಂತೀವಿ, ಪರಿಸರಗಳನ್ನು ಸಂರಕ್ಷಣೆ ಮಾಡ್ಕೊಂತೀವಿ. ಅವಾಗ ಯಾವುದೇ ತೊಂದರೆಗಳು ಬರಲ್ಲ ಸ್ನೇಹಿತರೆ. ಆರೋಗ್ಯ ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರ್ತದೆ. ಅದ್ಭುತ ಆರೋಗ್ಯ ನಮ್ಮಲ್ಲಿರುತ್ತೆ. ಅನಾರೋಗ್ಯಗಳು ಇಂದ ನಾವು ದೂರವಾಗಿರ್ತೀವಿ. ಯಾವುದೇ ವ್ಯಾಧಿಗಳು ಬಂದ್ರು, ಎಂತ ಭಯಾನಕರ ವ್ಯಾಧಿಗಳು ಬಂದ್ರು ಅದು ನಾವು ದೂರ ಮಾಡ್ಕೋಬಹುದು. ಅದು ಅಂದ್ರೆ ಗುಣಪಡಿಸ್ಕೋಬಹುದು ಅಂತ ಹೇಳ್ತಾ, ಇವತ್ತಿನ ಈ ಲೈಫ್ ಸ್ಟೈಲ್ ಮೆಡಿಸನ್ ಅನ್ನೋದು ನಿಮ್ಗೆ ತಿಳುವಳಿಕೆ ಕೊಡೋಕೆ ಪ್ರಯತ್ನ ಮಾಡಿದ್ರಿ. ನಾವೆಲ್ಲರೂ ಇದು ಮುಂದಿನ ದಿವಸದಲ್ಲಿ ಖಂಡಿತ ಇದನ್ನು ಹೆಚ್ಚೆಚ್ಚಾಗಿ ಪ್ರಚಾರ ಮಾಡಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ಭುತವಾಗಿ ತಿಳಿಸಿದ್ದೀರಾ. ಲೈಫ್ ಸ್ಟೈಲ್ ಮೆಡಿಸಿನ್ ಅಂದ್ರೆ
6 ಪಿಲ್ಲರ್ ಆಫ್ ಲೈಫ್ ಸ್ಟೈಲ್ ಮೆಡಿಸಿನ್ ಅಂತ ಅದ್ರ ಬಗ್ಗೆ ಅಂದ್ರೆ ಪ್ರತಿದಿನ ನಾವು ತಿಳ್ಕೊಳ್ತಾ ಬರ್ತಾ ಇದೀವಿ. ಪ್ರತಿದಿನ ನಮ್ದು ಸಮಗ್ರ ಸ್ವಾಸ್ಥ್ಯದಲ್ಲಿ ಹೇಳ್ತಾನೆ ಇರ್ತೀರಾ. ಅಂದ್ರೆ ಇವತ್ತು ಆರನ್ನು ಸೇರಿಸಿ ಒಂದು ಇದನ್ ಮಾಡಿ ನಮ್ಗೆ ಹೇಳಿದ್ದೀರಾ. ನಾವು ಅದನ್ನ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಇದನ್ನ ಪಾಲನೆ ಮಾಡ್ಲೇಬೇಕು. ಅಂದ್ರೆ ಇವಾಗಿಂದಾನೇ ಪಾಲನೆ ಮಾಡ್ತಾ ಹೋದ್ರೆ ಅಟ್ಲೀಸ್ಟ್ ನಮ್ಗೆ ಆಗ್ಲಿಲ್ಲ ಅಂದ್ರೆ ನಮ್ಮ ಮಕ್ಳಿಗಾದ್ರೂ ಸ್ವಲ್ಪ ಪಾಲನೆ ಮಾಡಿ ನಮ್ಮ ಮಕ್ಳಾದ್ರೂ ಚೆನ್ನಾಗಿ ಮುಂದಿನ ಜೀವನ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತಿನ ರೈಟ್. ಲಕ್ಷ್ಮಿ ಮೇಡಮ್ ಮಾತಾಡಿ ಇವತ್ತಿನ ಒಂದು ಅದು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ 6 ಸೂತ್ರಗಳು ಮೇಡಮ್. ಅದ್ರಲ್ಲಿ ಅಗ್ನಿಹೋತ್ರ ಅಂದ್ರೆ ಯಾವ ತರ ಮೇಡಮ್? ಅದು ನಮಗ್ ಗೊತ್ತಿಲ್ಲ ಅಗ್ನಿಹೋತ್ರ ಅಂತಂದ್ರೆ. ಅಗ್ನಿಹೋತ್ರದ ಬಗ್ಗೆ ಇವಾಗ್ಲೇ ನಾವು ತುಂಬಾ ಸರಿ ಹೇಳಿದೀವಿ ನಮ್ಮ ಕ್ಲಾಸ್ ಅಲ್ಲಿ. ವಿಡಿಯೋಗಳು ತುಂಬಾ ಅದ್ರ ಬಗ್ಗೆ ಮಾಡಿದೀವಿ. ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಅಗ್ನಿಹೋತ್ರದ ಬಗ್ಗೆನೇ ಮಾಹಿತಿ ಇದೆ, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಓಕೆ ಓಕೆ ನಂದಾ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ. ಅಗ್ನಿಹೋತ್ರ ಅವರು ಮಾಡ್ತಾ ಇರ್ತಾರೆ. ನಂದಾ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇನ್ ಸ್ವಲ್ಪ ನಂದಾ ಮೇಡಮ್ ಇದಾರಲ್ಲ ಗ್ರೂಪ್ ಅಲ್ಲಿ, ಅವ್ರ ಹತ್ರ ಕೇಳಿ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ಓಕೆ 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 ಗುರುಜಿ, ಥ್ಯಾಂಕ್ ಯು. ಮತ್ತೆ ನೀವು ಒಂದ್ಸತಿ ವಿಡಿಯೋ ನೋಡಿ, ತುಂಬಾ ಜನ ಅದ್ರ ಬಗ್ಗೆ ಹೇಳ್ತಾ ಬಂದಿದ್ದಾರೆ ಅಗ್ನಿಹೋತ್ರದ ಬಗ್ಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟ್. ಮಲ್ಲಪ್ಪ ಅವ್ರೆ ಮಾತಾಡಿ. ಸರ್ ನಮಸ್ತೆ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ ಹಾಗೂ ನಂದಾ ಮೇಡಮ್ ಮತ್ತು ಮಧುರಾ ಮೇಡಮ್, ಲಕ್ಷ್ಮೀಕಾಂತಮ್ಮ ಮೇಡಮ್, ಎಲ್ಲರಿಗೂ ಕೂಡ ನನ್ನ ಅನಂತ ನಮನಗಳು. ಇವತ್ತು ಕೂಡ ಒಂದು ಕಿರುಜ್ಞಾನ ಸಂದೇಶದಲ್ಲಿ ಗುರುಗಳು ಅದ್ಭುತವಾದ ಒಂದು 2 ಪದ್ಧತಿಗಳನ್ನ, ಪ್ರಸ್ತುತ ವಿಶ್ವದಲ್ಲಿ ಪ್ರಚಲಿತವಿರ್ತಕ್ಕಂಥ 2 ಜೀವನ ಪದ್ಧತಿಗಳನ್ನ ಆಚರಣೆ ತರೋದರ ವಿಚಾರವಾಗಿ ತಿಳಿಸ್ತಾ ಹೋದ್ರು. ಅಂದರೆ ಸನಾತನ ಧರ್ಮದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಹೊಸ ವಿಧಾನ, ಆಮೇಲೆ ಧ್ಯಾನದಿಂದ ಸರ್ವರೋಗ ನಿವಾರಣೆ ಜೊತೆಗೆ ಆಂತರಿಕ ಪರಿವರ್ತನೆ ಆಗುತ್ತೆ, ನಾವು ಮಾನವನಿಂದ ಮಾಧವನ ಕಡೆಗೆ ಸಾಲಿಕ್ಕೆ ಇದು ಸರಿಯಾದ ಮಾರ್ಗ ಅಂತ ತಿಳಿಸ್ತಾ ಇದಕ್ಕೆ ಒಟ್ಟು 6 ಸೂತ್ರಗಳನ್ನ ತಿಳಿಸಿದರು. ಮೊದಲನೇದಾಗಿ 6 ಪಿಲ್ಲರ್ಸ್ ಅಲ್ಲಿ ಹೆಲ್ದಿ ಈಟಿಂಗ್, ಮತ್ತು 2ನೇದು ನಿದ್ರೆ, ಹಾಗೆಯೇ ಎರಡನೇದು ವಿಷರಹಿತ ಆಹಾರವನ್ನು ಸೇವಿಸೋದು ಮೊದಲನೇದು. 2ನೇದು ಎಕ್ಸರ್ಸೈಸ್ ಅಂದ್ರೆ ವ್ಯಾಯಾಮ, ಹಾಗೆಯೇ ನಿದ್ರೆ, ಆಮೇಲೆ ಸಕಾರಾತ್ಮಕ ಸಂಬಂಧಗಳನ್ನು ಹೆಚ್ಚಿಸಿಕೊಳ್ಳೋದು, ಆ ನಂತರ ನಮ್ಮ ಜೀವನದಲ್ಲಿ ನಮಗೆ ಬೇಡವಾದುದನ್ನ ತೊಡೆದು ಹಾಕೋದು, ಆ ನಂತರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ಅಂದ್ರೆ ಒತ್ತಡ ನಿವಾರಣೆ ಅಂತ ಹೇಳ್ಬಿಟ್ಟು 6 ಸೂತ್ರಗಳನ್ನು ತಿಳಿಸಿದ್ರು. ಇವೆಲ್ಲವುಗಳನ್ನು ಮಾಡಬೇಕಾದ್ರೆ ಧ್ಯಾನ ಬಹಳ ಮುಖ್ಯ. ಜೊತೆಗೆ ನಮ್ಮ ಸುತ್ತಲಿನ ಪರಿಸರವನ್ನ ಆರೋಗ್ಯವಂತವಾಗಿ ಇಟ್ಕೊಳ್ಳೋದ್ರ ಮೂಲಕ ನಾವು ಎಲ್ಲವನ್ನು ಕೂಡ ಸರಿ ಮಾಡ್ಕೋಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರು ಸರ್. ಧನ್ಯವಾದ ಸರ್, ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಸಣ್ಣೇಗೌಡರಿಗೆ, ಎಲ್ಲರಿಗೂ, ಎಲ್ಲ ಆತ್ಮಬಂಧುಗಳಿಗೆ ನನ್ನ ಅನಂತ ನಮನಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನಾಗರಾಜ್ ಸರ್, ಶುಭೋದಯ. ಶುಭೋದಯ ಸರ್. ಶುಭೋದಯ. 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 ನಾನು ಈಗ ತಾನೇ ಜಾಯಿನ್ ಆದೆ. ಅದೇ ಲೇಟ್ ಆಗಿದೆ, ಅದಕ್ಕೆ ನಾನು ನೀವು ಮೋಸ್ಟ್ಲಿ ಬರ್ತಾ ಇಲ್ಲ ಅಂತ ಅನ್ಕೊಂಡು ಕವರ್ ಮಾಡಿದ್ದೆ ಒಂದು ಟಾಪಿಕ್. ಸರಿ ಸರ್, ಸರಿ ಸರ್. ಮತ್ತೆ ಆಗ್ಲೇ ಹೇಳ್ತಾ ಇದ್ರು. ನಮಸ್ಕಾರ. ಒಂದು ಶಿಲ್ಪ ಅಂದ್ರೆ ಒಂದು ಬಂಡೆ ಇರುತ್ತೆ, ಆ ಬಂಡೆಯನ್ನ ಸುಂದರವಾದ ಶಿಲ್ಪವನ್ನಾಗಿ ಮಾಡ್ಬೇಕಾದ್ರೆ ಏನಿಲ್ಲ, ಬೇಡವಾದ ಭಾಗವನ್ನು ತೆಗೆದುಹಾಕೋದಷ್ಟೇ. ಆ ಸುಂದರವಾದ ಶಿಲ್ಪ ಆ ಕಲ್ಲಿನೊಳಗೆ, ಬಂಡೆ ಒಳಗಡೆನೆ ಇದೆ. ಅದರ ಮೇಲ್ಭಾಗದಲ್ಲಿ ಬೇಡವಾದಂತಹ ಭಾಗವನ್ನ ಕಡಿದು ತೆಗೆದು ಹಾಕ್ತಾ ಹೋದ್ರೆ ತನ್ನ ಸುಂದರವಾಗಿರುವಂತಹ ಶಿಲ್ಪ ಅಲ್ಲಿರುತ್ತೆ. ಅದನ್ನ ನಾವು ದರ್ಶನ ಮಾಡ್ಬೋದು. ಹಾಗಾಗಿ ನಮ್ಮೊಳಗಡೆ ಇರ್ತಕ್ಕಂತಹ ಅನವಶ್ಯಕವಾದದ್ದನ್ನ ತೆಗಿತಾ ಹೋಗ್ಬೇಕು. ಅದಕ್ಕೆ ನೋಡಿ, ವ್ಯವಸಾಯದ ಜಮೀನಿನಲ್ಲಿ ನಾವು ಬೆಳೆದಿರ್ತಕ್ಕಂಥ ಬೆಳೆಯ ಜೊತೆನಲ್ಲಿ ಕಳೆ ಬೆಳ್ಕೊಂಡಿರುತ್ತೆ. ಅದನ್ನ ಕಳೆ ಅಂತ ಹೇಳ್ತೀವಿ. ಯಾಕೆ ಕಳೆ ಅಂತ ಹೇಳ್ತೀವಿ ಅಂತಂದ್ರೆ ಅದನ್ನ ಕಳೆದ ಹಾಕ್ಬೇಕು. ನೋಡಿ, ಕಳೆದ ಹಾಕ್ಬೇಕಾಗಿರೋದನ್ನ ಅದನ್ನ ಕಳೆ ಅಂತ ಹೇಳ್ತೀವಿ. ಹಾಗೆ ನಮ್ಮ ದೇಹದಲ್ಲಿ ಮೈ ಮೇಲೆ ಇರ್ತಕ್ಕಂಥ ಕೊಳೆಯನ್ನು ತೊಳಿತೀವಿ. ಈ ಕಳೆ ಮತ್ತು ಕೊಳೆ ಇವೆರಡು ಕೂಡ ತೆಗೆದಷ್ಟು ಶುದ್ಧವಾಗ್ತಾ ಹೋಗುತ್ತೆ. ಬೇಕಾದದ್ದು ಮಾತ್ರ ಉಳ್ಕೊಳ್ಳುತ್ತೆ, ಬೇಡವಾದದ್ದು ಹೋಗುತ್ತೆ. ಆದ್ರಿಂದ ನಾವು ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು
ಈ ಕಳೆ ಮತ್ತು ತೊಳೆಯುವ ಕೆಲಸವನ್ನ ಪ್ರತಿನಿತ್ಯವೂ ಮಾಡ್ತಾ ಹೋಗೋಣ. ಸಾಕಷ್ಟು ನಮ್ಗೆ ಇಂತಹ ಒಂದು ಉತ್ತಮವಾದಂತಹ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಆ ಜ್ಞಾನವನ್ನ ನಾವು ತಿಳ್ಕೊಳ್ತಾ, ಮತ್ತೆ ಆಗ್ಲೇ ಅಗ್ನಿಹೋತ್ರದ ಬಗ್ಗೆ ಕೇಳಿದ್ರಲ್ಲ, ಅವರು ದಯಮಾಡಿ ಸಿದ್ದರ ಬೆಟ್ಟಕ್ಕೆ ಬಂದ್ರೆ ಮುಂದಿನ ತಿಂಗಳು 8, 9ನೇ ತರಗತಿ ದಿನಾಂಕಗಳಲ್ಲಿ ನಡೀತಕ್ಕಂತಹ ಆ ಒಂದು ಕಾರ್ಯಕ್ರಮದಲ್ಲಿ, ವಾರ್ಷಿಕೋತ್ಸವದಲ್ಲಿ ತಾವು ಭಾಗವಹಿಸಿದ್ರೆ ತಮ್ಗೆ ಅಗ್ನಿಹೋತ್ರ ಮಾಡೋದನ್ನ ಅಲ್ಲಿ ಏಳಿಸ್ಕೊಂಡು ನೋಡ್ಕೊಂಡು ಕಲ್ತ್ಕೊಂಡು ಬರುತ್ತೆ. ಯಾಕಂದ್ರೆ ಈ ಅಗ್ನಿಹೋತ್ರ ಬರೀ ಹೇಳಿ ಕೇಳಿಸ್ಕೊಳ್ಳುವಂಥದ್ದಲ್ಲ, ಮಾಡಿ ನೋಡಿ ಮಾಡಿ ಕಲಿಯುವಂಥದ್ದು. ಆದ್ರಿಂದ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಹೆಚ್ಚು ಮಂದಿ ಆ ಒಂದು ಸಿದ್ದರ ಬೆಟ್ಟದಲ್ಲಿ ನಡೀತಕ್ಕಂತಹ ಅದೊಂದು ಪವಿತ್ರವಾದ ಸ್ಥಳ, ಸಿದ್ಧ ಸಾಧಕರು ನಡೆದಾಡಿದಂತಹ ಸ್ಥಳ. ಅಲ್ಲಿ ಜಪ ತಪ ಹೋಮ ಹವನಗಳನ್ನ ಮಾಡಿರುವಂತಹ ತಪೋಭೂಮಿ ಅದು. ಆ ತಪೋಭೂಮಿಯಲ್ಲಿ ನಾವು ಓಡಾಡೋದೇ ಒಂದು ನಮ್ಮ ಜನ್ಮದ ಪಾವನವಾಗುತ್ತೆ. ಆದ್ರಿಂದ ಬನ್ನಿ, ಆಧ್ಯಾತ್ಮ ಸಾಧಕರಿಗೆಲ್ಲ ಇಂತಿಂತಹ ಪುಣ್ಯ ಭೂಮಿಯಲ್ಲಿ ಓಡಾಡಿ ಅಲ್ಲಿ ಕೆಲವು ಕಾಲ ಕಳೆದು ಅಲ್ಲಿ ಬೆಳೆದಿರ್ತಕ್ಕಂತಹ ಗಿಡ ಮೂಲಿಕೆಗಳೇ, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಸಸ್ಯವೂ ಕೂಡ ಗಿಡ ಮೂಲಿಕೆಗಳೇ. ಅಲ್ಲಿ ಬೀಸ್ತಕ್ಕಂಥ ಗಾಳಿಯನ್ನ ಉಸಿರಾಡಿದ್ರೆ ಅದೇ ಒಂದು ಅನೇಕ ರೋಗಗಳನ್ನ ಹೋಗ್ಲಾಡಿಸುತ್ತೆ. ಅಲ್ಲಿ ಹರಿತಕ್ಕಂಥ ನೀರನ್ನ ಕುಡಿಯೋದ್ರಿಂದಲೇನೆ ಎಷ್ಟೋ ಸಮಸ್ಯೆಗಳು ದೂರ ಆಗತ್ತೆ. ಆದ್ರಿಂದ ಎಲ್ಲರೂ ಸಾಧ್ಯವಾದಷ್ಟು ಹೆಚ್ಚಿನ ಮಟ್ಟದಲ್ಲಿ ಬನ್ನಿ. ನಮ್ಮಲ್ಲಿ ಅನಾದಿ ಕಾಲದಿಂದ ರಕ್ತಗತವಾಗಿಯೋ ಅಥವಾ ಜನ್ಮತಃ ಅಂಟ್ಕೊಂಡು ಬಂದಿರತಕ್ಕಂಥ ಎಲ್ಲ ಜಾಡ್ಯಗಳನ್ನ ತೊಳೆದು ನಾವು ಕೂಡ ಪಾವನರಾಗೋಣ ಅಂತ ಹೇಳ್ತಾ ನನ್ನ 2 ಕರೆಯನ್ನ ಮಾಹಿತಿಯನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎರಡು ಮಾತು ಹೇಳಕ್ ಇಷ್ಟಪಡ್ತೇನೆ ಗುರುಜಿ. ನಾಗರಾಜ್ ಗುರುಜಿ ಬಂದದ್ ಚಲೋ ಆಯ್ತು. ಏನಾದ್ರು ಗುರುಜಿ, ನಾವ್ ಅಲ್ಲಿ ಅಗ್ನಿಹೋತ್ರನ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತೇಳಿ ಅವತ್ತು ವಿಚಾರ ಮಾಡಿದ್ವಿ. ಅದಕ್ಕೆ ತಾವು ಒಪ್ಪಿಗೆ ಕೊಟ್ರೆ ಎಲ್ಲರೂ ಅವ್ರವ್ರ ಮನಿಂದ 10 ಅಕ್ಕಿ ಕಾಳು ತರ್ಲಿ ಅವನ್ನ ಪರ್ಮಿಷನ್ ಕೊಡ್ಬೋದಾ ಗುರುಜಿ? ಒಂದ್ 10 ಅಕ್ಕಿ ಕಾಳು ಅಷ್ಟೇ ತರ್ಲಿ, ಅದನ್ನೆಲ್ಲದು ಸೇರ್ಸ್ಬಿಟ್ಟು ನಾವ್ ಹಾಕ್ಬಿಟ್ರೆ ಎಲ್ಲರದು ಮುಟ್ಟುತ್ತೇನೋ ಅಂತ ಹವಿಸ್ತಿಗೆ. ಅಲ್ಲ, ಸಾಧ್ಯವ್ರು ಎಲ್ರ ಕೈಲೂ ಹಾಕ್ಸೋಣ. ಹಾ ಹಾ ಎಲ್ರ ಕೈಲೂ ಹಾಕಿಸ್ಬೋದು, ಏನ್ ತೊಂದ್ರೆ ಇಲ್ಲ. ಸಾಲಲ್ಲಿ ಸರತಿ ಸಾಲಿನಲ್ಲಿ ಬಂದು ಎಲ್ರು ಹಾಕಿ ಅದನ್ನ ಪೂರ್ಣ ಹವಿಸನ್ನಾಗಿ ನಾವು ತೀರ್ಮಾನ ಮಾಡ್ಕೊಳ್ಳೋಣ. ಹಾಕಿ ಅವರು ನಮಸ್ಕಾರ ಮಾಡ್ಕೊಂಡು ಹೋಗ್ಲಿ, ತೊಂದ್ರೆ ಇಲ್ಲ. ಎಷ್ಟು ಒಂದು ಕನಿಷ್ಠ ಒಳಮುಟ್ಟಿಗೆ ಅಷ್ಟು ತಂದ್ರೆ ಆಗ್ಬೋದಲ್ಲ ಗುರುಜಿ? ಏನ್ ಬಾಳ ಆಗತ್ತೆ ಎಲ್ಲರೂ ಅಂತಂದ್ರೆ? ಬೇಡ, 10 ಕಾಳು ನೀವ್ ಹೇಳಿದ್ರಲ್ಲ ಅಷ್ಟೆಷ್ಟೇ ತರ್ಲಿ ಸಾಕು. ಒಂದ್ ಪೇಪರ್ ನಲ್ಲಿ ಕಟ್ಕೊಂಡ್ ಬರ್ಲಿ. ತಂದದ್ದನ್ನ ಇಲ್ಲ ಒಟ್ಟಿಗೆ ಹಾಕೋಣ ಅಂತಂದ್ರೆ ಒಟ್ಟಿಗೆ ಹಾಕೋಣ. ಇಲ್ಲ ಅವರು ನಾನು ಅಲ್ಲಿ ಹವಿಸ್ಗೆ ಹಾಕ್ಬೇಕು ಅಂತ ಹೇಳಿದ್ರೆ ಬಂದು ಅವರು ಸರತಿ ಸಾಲಿನಲ್ಲಿ ಬಂದು ಹಾಕ್ಲಿ, ತೊಂದರೆ ಇಲ್ಲ. ಯಾಕಂದ್ರೆ ನಾನು ಈ ಅಗ್ನಿಹೋತ್ರದಲ್ಲಿ ನಾನು ಕೂಡ ಹವಿಸ್ಸನ್ನ ಕೊಟ್ಟೆ ಅಂತಕ್ಕಂತ ಭಾವ ಅವ್ರಿಗಿರುತ್ತಲ್ಲ. ಆದ್ರಿಂದ ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡೋಣ. ಸಾಧ್ಯವಾದ್ರೆ ಬರ್ತಕ್ಕಂಥವ್ರು ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಸಿಗ್ತಕ್ಕಂತಹ ಸಮಿತ್ತುಗಳು, ಏನು ಅರಳಿ ಕಡ್ಡಿ, ಉತ್ತರಾಣಿ ಕಡ್ಡಿ, ಹತ್ತಿ ಕಡ್ಡಿಗಳು ಸಿಕ್ಕಿದ್ರೆ ಒಬ್ಬೊಬ್ಬರು ಒಂದೊಂದು 2 ಕಡ್ಡಿ ಹಿಡ್ಕೊಂಡ್ ಬನ್ನಿ. ಮತ್ತೆ ಯಾರು ದೇಶಿ ಹಸುವನ್ನ ಸಾಕಿದ್ದೀರಿ ಅವರು ದೇಶಿ ಹಸುವಿನ ತುಪ್ಪ ಇದ್ರೆ ಒಂದು 50 ಗ್ರಾಮ್ನಷ್ಟು 100 ಗ್ರಾಮ್ನಷ್ಟು ತುಪ್ಪ ತನ್ನಿ. ದೇಶಿ ಹಸುಗಳನ್ನ ಸಾಕಿರುವವರು ಬೆರಣಿ ಮಾಡಿದ್ರೆ ಒಂದ್ 4 ಬೆರಣಿ ತನ್ನಿ, ತೊಂದ್ರೆ ಇಲ್ಲ ಸರ್. ಅದು ಇನ್ನೊಂದು, ಈ ಸೂರ್ಯಗವಿಯಲ್ಲಿ ಧ್ಯಾನ ಮಾಡ್ತೀವಲ್ಲ, ಅಲ್ಲಿ ಅಗ್ನಿಹೋತ್ರ ದೊಡ್ಡದು ಕುಂಡ ಇದೆ. ಓಕೆ, ಹೋಮ ಕುಂಡ ಇದೆ ಸರ್ ಮೇಲ್ಗಡೆ. ಕುಂಡ ಇದೆ ಅಲ್ಲಿ ಮೇಲ್ಗಡೆ ಇದೆ. ಅದೇ ಅಲ್ಲಿ ಮಾಡಿ ಇದೆಲ್ಲ ಎಲ್ಲಾರು ಮನೆಯಿಂದ ತಗೊಂಡ್ ಬಂದ್ರೆ ಎಲ್ಲಾನು ಅಲ್ಲಿ ಸಮರ್ಪಣೆ ಮಾಡ್ಬೋದು. ಅದು ಹೌದು ಅರ್ಪಿಸ್ಬೋದು. ಕರೆಕ್ಟ್, ಹೌದು. ಓಕೆ. ಸೊ ಅದು ನಾವು ಬೇಕಾದ್ರೆ ಒಂದು ಸಲಹೆ ಅದು ಟೈಪ್ ಮಾಡಿ ಕಳ್ಸೋಣ ಗ್ರೂಪ್ ಅಲ್ಲಿ ಎಲ್ಲ. ಯಾರು ಬರ್ತಾರೋ ಬರುವಾಗ ಈ ಅಗ್ನಿಹೋತ್ರ ಸಂಬಂಧಿತ ಯಾವುದೇ ಪದಾರ್ಥಗಳು, ಈ ಕಡ್ಡಿಗಳು, ಸೊ ಇದು ಹಲವಾರು ಡಿಫ್ರೆಂಟ್ ಕಡ್ಡಿಗಳು ಏನ್ ಸಿಗ್ತದೆ ಅದೆಲ್ಲ ತಗೊಂಡ್ ಬಂದ್ರೆ ಅದರಲ್ಲಿ ಅರ್ಪಣೆ ಮಾಡ್ತದೆ. ಹೌದು, ಚೆನ್ನಾಗಿರ್ತದೆ. ಅಲ್ಲಿ ಮುಖ್ಯವಾಗಿ ನಾವು ಬಳಸ್ತಕ್ಕಂಥದ್ದು ಅರಳಿ ಕಡ್ಡಿ, ಹತ್ತಿ ಕಡ್ಡಿ, ಉತ್ತರಾಣಿ ಕಡ್ಡಿ. ಹೌದು. ಹಾಗಾಗಿ ಈ 3 ಕಡ್ಡಿಗಳು ಎಲ್ಲಿ ಯಾರಿಗೆ ಸಿಕ್ಕರು ಸರಿ,
ಸಿಕ್ಕದಷ್ಟನ್ನು ತನ್ನಿ. ಹೌದು. ನಾವು ಸಾಧ್ಯವಾದಷ್ಟು ಅಂಗಡಿಯಿಂದಲೂ ಕೂಡ ನಾವು ತಗೊಂಡೋಗಿ ಪ್ರಯತ್ನ ಮಾಡೋಣ ಸಮಿತಿಗಳನ್ನ. ರೈಟ್. ಮತ್ತೆ ಯಾರಾದ್ರೂ ಒಂದಿಷ್ಟು ತಿಲ ತರ್ಪಣ ಕೊಡೋರಿದ್ರೆ ಎಳ್ಳು ತರ್ಬೋದು, ತೊಂದರೆ ಇಲ್ಲ. ಇಲ್ಲ ಪೂರ್ಣಾಹುತಿಗೆ ನಾವು ಕೊಬ್ಬರಿ ಮತ್ತೆ ಈ ಕೆಲವು ದ್ರವ್ಯಗಳನ್ನ ಇಟ್ಟು ರೇಷ್ಮೆ ವಸ್ತ್ರದಲ್ಲಿ ಹಾಕಿ ಹವಿಸ್ಸನ್ನ ಪೂರ್ಣ ಭಾಗವನ್ನ ಕೊಡ್ತೀವಿ ಅನ್ನುವಂಥವ್ರು ಕೂಡ ಇದ್ರೆ ಅವರು ಕೊಡ್ಬೋದು, ತೊಂದರೆ ಇಲ್ಲ. ರೈಟ್. ಇಲ್ಲಿ ಎಲ್ಲರ ಭಾವನೆಗೂ ಇಲ್ಲಿ ಮಹತ್ವ ಇದೆ. ಎಲ್ಲರೂ ಕೂಡ ಇಲ್ಲಿ ಮುಕ್ತವಾಗಿ ಭಾಗವಹಿಸ್ಬೋದು. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ. ಓಕೆ ಸ್ನೇಹಿತರೆ, ಇನ್ನೊಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹಳ್ಳಿಗಳಲ್ಲಿ ಹತ್ತಿ ಇರುತ್ತಲ್ಲ, ಕಾಟನ್, ಅದರಲ್ಲಿ ಒಳಗಡೆ ಕಾಳುಗಳು ಇರ್ತವೆ, ಹತ್ತಿ ಕಾಳು. ಅದ್ರ ಸಹಿತ ಅದು ಅರಳೆ ತೆಗೆದಾಗ ಅದನ್ನ ದುಂಡುಗ್ ಮಾಡಿ ಅದನ್ನೊಂಥರ ಸಣ್ಣದೊಂದು ಕಡ್ಲಿ ಬತ್ತಿ ಅಂತ ಹೇಳ್ತಿದ್ವಿ ನಾವು, ದೇವ್ರಿಗೆ ಕಡ್ಲಿ ಬತ್ತಿ ಬೆಳಗೋದು ಅಂತೇಳಿ. ಸಣ್ಣ ಆಕಾರದಲ್ಲಿ ಇರುತ್ತೆ. ಅದನ್ನ ಮಾಡ್ಬಿಟ್ಟು ಅದನ್ನ ತುಪ್ಪದಲ್ಲಿ ಅದ್ದಿ ಇಟ್ಬಿಟ್ರೆ ಬೆಳತನಕ ನೆನ್ಕೊಳುತ್ತೆ. ಅದನ್ನ ಹಚ್ಚಿಬಿಟ್ರೆ ಇಂಥ ಫ್ಲೇಮ್ ಬರುತ್ತೆ, ಹೊಗೆ ಬರುತ್ತೆ. ಅದನ್ನ ತಗೊಳ್ಳೋದೇ ಒಂಥರ ಖುಷಿ. ಆತರ ಸಾಧ್ಯ ಆದವ್ರು ಯಾರಾದ್ರೂ ಮನೆಯಲ್ಲಿ ಹಸು ಇದ್ರೆ ಅಥವಾ ಕೊಂಡು ಹಸು ತುಪ್ಪ ಇದ್ರು ಪರವಾಗಿಲ್ಲ, ಅದ್ರಲ್ಲಿ ಹತ್ತಿ ತಗೊಂಡು ಅದನ್ನ ಮಾಡ್ಕೊಂಡು ಕಡ್ಲೆ ಬತ್ತಿನ ಒಂದ್ 5 6 ಮಾಡ್ಕೊಂಡು ಸಣ್ಣ ಡಬ್ಬಿಯಲ್ಲಿ ಇಟ್ಕೊಂಡ್ ಬಂದ್ರೆ ತರ್ಬೇಕಾದ್ರೆ ಬಟ್ಟೆಗೆ ಅದು ಇದಾಗದಂಗೆ ತಗೊಂಡ್ಬರ್ಬೋದು. ಅದು ಕೂಡ ಉಪಯೋಗ ಬರುತ್ತೆ ಅನ್ನೋದು ನನ್ನ ಆಶಯ. ಆಗ್ಬೋದಲ್ಲ ಗುರುಜಿ? ಅದನ್ನು ಮಾಡಬಹುದಲ್ಲ ಇದ್ದವರು? ಮಾಡ್ಬೋದು. ಓಕೆ, ಎಸ್. ಒಟ್ಟಾರೆ ಸ್ನೇಹಿತರೆ, ಎಲ್ಲರೂ ಸೇರಿಬಿಟ್ಟು ಅದ್ಭುತವಾದ ಒಂದು ಹಬ್ಬದ ಆಚರಣೆ ಮಾಡೋಣ. ನಮ್ಮ ಸಮಗ್ರ ಸ್ವಾಸ್ಥ್ಯ 365 ದಿನ ಇನ್ನು ವರ್ಷ ತುಂಬಿತ್ತು. ಅದನ್ನ ಸಂಭ್ರಮಾಚರಣೆನ ಹರ್ಷ ಸಂತೋಷದಿಂದ ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಇವು ಏನೇನು ನಮಗೆ ಗುರುಜಿ ಹೇಳ್ದಂಗೆ ಹವಿಸ್ಸುಗಳು ಕಟ್ಟಿಗಳು ಬೇಕು, ಅವನ್ನ ಈಗ ಚಾರ್ಟ್ ಬಾಕ್ಸ್ ಇದ್ರಲ್ಲಿ ಹಾಕ್ತಾ ಇದೀವಿ, ಗ್ರೂಪ್ ನಲ್ಲಿ ಹಾಕ್ತೇವೆ. ಯಾರ್ಯಾರು ಏನು ಸಿಗುತ್ತೆ ಸ್ವತಃ ನಿಮ್ಮಲ್ಲಿ ನಿಮ್ಮ ಜಮೀನಲ್ಲಿ ಇದ್ರೆ, ನಿಮ್ಗೆ ಹತ್ರದಲ್ಲಿ ಸಿಕ್ಕರೆ, ಮನೆ ಮುಂದೆ ಹಿಂದೆ ಇದ್ರೆ ಅದ್ ತಗೊಂಬರ್ರಿ. ಯಾರು ತರದೇ ಇದ್ದಾಗ ಅಂದ್ರೆ ಸಿಗದೇ ಇದ್ದಂತವನ್ನ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಎಲ್ಲನೂ ಒಬ್ಬರೇ ಮಾಡ್ಬೇಕಂದ್ರೆ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ಕೆಲಸ ಹಗುರ ಅನ್ನಂಗೆ ಎಲ್ಲರೂ ಇದನ್ನ ಸೇರಿ ಮಾಡೋಣ ಅನ್ನೋದು ನಮ್ಮ ಒಂದು ಕೋರಿಕೆ. ಎಸ್, ಅವಕಾಶಕ್ಕಾಗಿ ಧನ್ಯವಾದ. ಮುಂದುವರಿಸಿ ಮೇಡಮ್. ಏನಿಲ್ಲ, ಇಲ್ಲಿ ಎಲ್ರಿಗೂ ಭಾಗವಹಿಸೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಆ ಸಿಕ್ಕುವ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಷ್ಟೇ. ಎಸ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಅದ್ಭುತವಾದ ಸಂದೇಶ. ಮತ್ತೆ ಯಾರಾದ್ರೂ ಏನಾದ್ರೂ ಕೇಳೋರಿದ್ರೆ, ಗುರುಗಳಿದ್ದಾರೆ, ಯಾರಾದ್ರೂ ಏನಾದ್ರೂ ಕ್ವಶನ್ ಇದ್ರೆ ಕೇಳ್ಬಹುದು, ಅಥವಾ ನಿಮ್ಮ ಅನುಭವವನ್ನು ಹೇಳೋದಿದ್ರೆ ಹೇಳ್ಬೋದು. 2 ಮಾಸ್ಟರ್ಸ್ಗೆ ಅವಕಾಶ ಕೊಡೋಣ. ಹೇಮಾ ಮೇಡಮ್ ಮಾತಾಡಿ. ನಮಸ್ತೆ, ಎಲ್ರಿಗೂ ನಮಸ್ತೆ. ಇದು ಆಹಾರ ಪದ್ಧತಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಬೆಳಗಿಂದ ಯೋಗ, ಧ್ಯಾನ, ಪ್ರಾಣಾಯಾಮ, ಸಿದ್ರಬೆಟ್ಟ ಯಾತ್ರೆ, ಆಮೇಲೆ ಗುರುಗಳು ಹೇಳಿದಂತ ಮಾತುಗಳು, ಸುರನಾಗಾಂಬಿಕಾ ಮೇಡಮ್ ಅವರ ಮಿಲಾರೆಪ್ಪ ವಚನಗಳು, ಆಮೇಲೆ ನಾಗರಾಜ ಇವರು ರಂಗನಾಥ ಗುರುಗಳು ಹೇಳಿದ್ದು ಆಹಾರ ಪದ್ಧತಿ, ಮತ್ತೆ 6 ಪಿಲ್ಲರ್ಸ್ ತುಂಬಾ ಅದ್ಭುತವಾಗಿತ್ತು. ನಾನು ತುಂಬಾ 25 ವರ್ಷದಿಂದಾನೇ ಆಲ್ಮೋಸ್ಟ್ ಫಾಲೋ ಮಾಡ್ತಾ ಇದ್ದೀನಿ. ಟಿವಿ ನೋಡದೆ ಇರೋದು, ಆಮೇಲೆ ನ್ಯೂಸ್ ಪೇಪರ್ ನೋಡದೆ ಇರೋದು, ಅನ್ವಾಂಟೆಡ್ ಕನೆಕ್ಷನ್ಸ್ ಅಂದ್ರೆ ನಕಾರಾತ್ಮಕವಾಗಿ ಮಾತಾಡದೆ ಇರೋವಂಥದ್ದು, ಪಾಸಿಟಿವ್ ಇದ್ರೆ ಅದನ್ನ ಚೆನ್ನಾಗಿ ಹೇಳೋ ಅಂಥದ್ದು, ಈ ತರ ಸಜ್ಜನ ಸಾಂಗತ್ಯ. ಆಮೇಲೆ ಮಕ್ಕಳಿಗೆ, ನನ್ನ ಮೊಮ್ಮಗಳಿಗೆ ಸ್ಪೆಷಲ್ ಆಗಿ ವ್ಯಾಕ್ಸಿನೇಷನ್ನೇ ಹಾಕಿಸ್ಲಿಲ್ಲ ನಾನು. ವ್ಯಾಕ್ಸಿನೇಷನ್ ಹಾಕಿಸ್ದೆ ಅವಳಿಗೆ ಮನೆಯಲ್ಲೇ ಬೇಕಾಗದಂತ ಜ್ಯೇಷ್ಠ ಮಧು, ಬಜೆ, ಆಮೇಲೆ ಪತ್ರಿ, ಈ ತರ ಸುಮಾರು ಆಯುರ್ವೇದ ಔಷಧಿಗಳನ್ನ ದಿನ ತೇದು ಬಾದಾಮಿ ಜೊತೆ ಇದನ್ನೇ ಕೊಡುದು. ಗಟ್ಟಿಮುಟ್ಟಿ ಸದೃಢವಾಗಿದ್ದಾಳೆ ಅವಳು. ಕೆಮ್ಮು, ಶೀತ, ನೆಗಡಿ, ದಿನ ಸ್ಕೂಲ್ಗೆ 5 ಕಿಲೋಮೀಟರ್ ಹೋಗಿ ಬಂದ್ರು ಕೂಡ ಆರೋಗ್ಯ ತುಂಬಾನೇ ಚೆನ್ನಾಗಿದೆ. ಆ ಗುಟ್ಟಿ ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಕರೋನಾ ಟೈಮಲ್ಲಿ ನಮ್ಮ ಮನೆಯಲ್ಲಿ ಬೆಳೆಯೋ ಅಂತ ಸಣ್ಣ ಸಣ್ಣ ಗಿಡಗಳಿರ್ಬೋದು, ಯಾವುದು ಭೃಂಗರಾಜ, ಆಮೇಲೆ ಅಮೃತ ಬಳ್ಳಿ, ಈ ತರ ನಾನಾ ಗಿಡಗಳಿಂದ ಬೇಯಿಸಿ ಕಷಾಯ ಮಾಡಿ ದಿನ ನೀರ್ ಅದನ್ನೇ ಕುಡಿತಾ ಇದ್ವಿ. ಪಕ್ಕದಲ್ಲಿರೋರಿಗೂ ಎಲ್ಲರಿಗೂ ಹೇಳ್ತಾ ಇದ್ದೆ. ಅವ್ರುಗಳು ಕಷಾಯನ ಕುಡಿದು ಆಫೀಸ್ಗೆ ಹೋದವಾಗ ಬೇರೆಯವ್ರಿಗೆ ಕರೋನಾ ಬಂದು ಹೋಗಿತ್ತು, ಇವ್ರಿಗೆ ಆ ಪರೀಕ್ಷೆಯಲ್ಲಿ ಕರೋನಾ ಸುತ್ತ ಬಂದಿರ್ಲಿಲ್ಲ. ಅಂದ್ರೆ ನಮ್ಮ ಆಹಾರ ಪದ್ಧತಿ ಮತ್ತೆ ವಾತಾವರಣ ಎಲ್ಲ ವಿಚಾರ ಚೆನ್ನಾಗಿದ್ರೆ ನಿಜವಾಗ್ಲೂ ಸಾರ್ಥಕತೆ ಆಗುತ್ತೆ. ಇದನ್ನೆಲ್ಲ ನಿಮ್ಮಿಂದೆಲ್ಲ ನಾನು ದಿನ ಕಲಿತಾ ಇದ್ದೀನಿ.
ನಂಗೆ ತುಂಬಾನೇ ಕೃತಜ್ಞವಾಗಿದ್ದೀನಿ. ದಿನ ಸ್ಪಂಜ್ ತರ ಹೇಗ್ ಹಿಡ್ಕೊಳ್ಳಿ, ಹೇಗ್ ಮಾಡ್ಲಿ, ನನಗೆ ಒಳ್ಳೆ ದಾರಿ ಸಿಕ್ಕಿದೆ, ನಾನು ಇದನ್ನ ಇನ್ನ ನನ್ನ ಒಂದು ಉದ್ಧಾರ ಮಾಡ್ಕೊಳ್ಳಿ ಅಂತ ದಿನ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ರಿಗೂ ನನ್ಗೆ ಕೃತಜ್ಞತೆಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಮಾ ನೋಡಿ, ಮೇಡಮ್. ಅವರು ಹ್ಮ್. ಬೆಳಿಗ್ಗೆ ಕ್ಲಾಸ್ ನಲ್ಲೂ ಇರ್ತಾರೆ, ಮತ್ತೆ ಮಧ್ಯಾಹ್ನ 3:30 5 ಗಂಟೆವರೆಗೂ ನಡೆಯುವಂತಹ ಕ್ಲಾಸ್ ನಲ್ಲಿ ಕೂಡ ಇರ್ತಾರೆ. ಎರಡೂ ಅವಧಿನಲ್ಲಿ ಇದ್ಕೊಂಡು ಇಲ್ಲಿ ಸಿಗ್ತಾ ಇರ್ತಕ್ಕಂತ ಎಲ್ಲ ವಿಷಯಗಳನ್ನ ಹೇಗೆ ಜೇನು ಹುಳು ಮಕರಂದವನ್ನ ಹೀರ್ಕೊಳ್ಳುತ್ತಾ ಹಾಗೆ ಎಲ್ಲವನ್ನ ಹೀರ್ಕೊಳ್ತಾ ಇದ್ದಾರೆ. ಹೀರ್ಕೊಂಡು ಅವರೇ ಅದನ್ನ ಇಟ್ಕೊಳ್ತಾ ಇಲ್ಲ, ಮೊಮ್ಮಕ್ಕಳಿಗೆ ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೆ ಅದನ್ನ ಬಳಸ್ತಾ ಇದ್ದಾರೆ. ಇಲ್ಲಿ ಇದೇ ನಾವೆಲ್ಲ ಮಾಡ್ಬೇಕಾಗಿರೋದು. ತಿಳ್ಕೊಂಡಿದ್ದನ್ನ ನಾವು ನಮ್ಮ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ ಕೊಡಬೇಕು. ಆ ಮೂಲಕ ನಾವು ಮುಂದಿನ ಪೀಳಿಗೆಯನ್ನು ಕೂಡ ನಮ್ಮದೇ ದಾರಿಗೆ ತಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ಬೇಕು. ನಮ್ಮ ಇವರು ಜಗನ್ನಾಥ್ ಅವರು ಹೇಳ್ತಾ ಇರ್ತಾರೆ, ರಾತ್ರಿ ಅವರು ಒಂದು ವಿಚಾರವನ್ನ ಹೇಳ್ತಾ ಇದ್ರು. ಈಗ ಓಝೋನ್ ಥೆರಪಿ ಅಂತೇಳಿ ಎಲ್ಲಾ ಕಾಯಿಲೆಗಳಿಗೆ, ಮತ್ತೆ ಮುಂದೆ ಯಾವುದೇ ಕಾಯಿಲೆ ಬರದೇ ಇರುವಂತೆ, ಯಾವುದು ಡಯಾಬಿಟಿಸ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಓಝೋನ್ ಥೆರಪಿ ಅಂತಕ್ಕಂಥದ್ದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆಯಂತೆ. ಹಾಗಾಗಿ ಯಾರೇ ಇರ್ಲಿ, ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಲಿ, ಅಥವಾ ಕಾನ್ಸ್ಟಿಪೇಷನ್ ಇರ್ಲಿ, ಅಥವಾ ಅವ್ರಿಗೆ ಡಯಾಬಿಟಿಸ್ ಇರ್ಲಿ, ಅಥವಾ ಅವ್ರಿಗೆ ಕ್ಯಾನ್ಸರ್ ಇರ್ಲಿ, ಆಪರೇಷನ್ ಮಾಡಿ ಕೀಮೋಥೆರಪಿ ಮಾಡ್ಕೊಳ್ತಾ ಇರ್ಲಿ, ಕೀಮೋಥೆರಪಿ ಮಾಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಓಝೋನ್ ಥೆರಪಿ ಮುಖಾಂತರ 10 ದಿವಸ ಮಾಡಿಸ್ಬೇಕಾಗತ್ತೆ. 10 ದಿವಸ ಬೆಂಗಳೂರಿನಲ್ಲಾದ್ರೂ ಒಂದು ಸಿಟ್ಟಿಂಗೇನೆ 10,000 ರೂಪಾಯಿ ತನಕ ಬೆಲೆ ಇದೆಯಂತೆ ಓಝೋನ್ ಥೆರಪಿ. ಸೊ ಹಾಗಾಗಿ ಇಲ್ಲಿ ಅವರು ಬರೀ 2,000 ರೂಪಾಯಿಗೆ ಅವರು ಓಝೋನ್ ಥೆರಪಿ ಮಾಡ್ತಾ ಇದ್ದಾರೆ. ಹಾಗಾಗಿ ಓಝೋನ್ ಥೆರಪಿಯನ್ನು ಕೂಡ ನಾವು ಇಲ್ಲಿ ಬಂದು ತಗೋಬಹುದು. ಸೊ ಹಾಗಾಗಿ ಅಂತ ಸಮಸ್ಯೆ ಇರೋರಿಗೆ, ಏನು ತೀರಾ ಏನು ಥೈರಾಯ್ಡ್ ಪ್ರಾಬ್ಲಮ್ ಇರುವಂತವ್ರಿಗೆ, ಅವ್ರಿಗೆ ಏನ್ ಮಾಡಿದ್ರು ಗುಣಪಡಿಸ್ಕೊಳಕ್ ಆಗ್ತಾ ಇಲ್ಲ, ದಿನ ಮಾತ್ರೆ ತಿಂತಾ ಇದೀವಿ ಅನ್ನುವಂಥವ್ರು, ಅಂತವ್ರಿಗೆಲ್ಲ ಈ ಮಾಹಿತಿಯನ್ನ ಕೊಟ್ಟು ಅವರು ಇದನ್ನ ಉಪಯೋಗಿಸ್ಕೊಳ್ಳಿ. ರಾತ್ರಿ ಅವರು ನನಗೆ ಫೋನ್ ಮಾಡಿ ಈ ರೀತಿ ಮಾಡ್ತಾ ಇದ್ದೀನಿ, ಇವಾಗ ಓಝೋನ್ ಥೆರಪಿ ರೆಗ್ಯುಲರ್ ಆಗಿ ನಾನು ಮಾಡ್ತಾ ಇದ್ದೀನಿ, ಓಝೋನ್ ಸಾಕಷ್ಟು ಸಿಗ್ತಾ ಇರ್ಲಿಲ್ಲ, ಈಗ ಅದು ನಮ್ಗೆ ಸಿಗ್ತಾ ಇದೆ, ಮಾಡ್ತಾ ಇದ್ದೀನಿ, ಯಾರಿಗಾದ್ರೂ ತಿಳಿಸಿ ಇಂಥ ಪ್ರಾಬ್ಲಮ್ ಇರೋರಿಗೆ ಅಂತ ಹೇಳ್ತಾ ಇದ್ರು. ಸೊ ಅದರಿಂದ ನಾವೆಲ್ಲ ಇಂತಹ ಒಂದು ಸನ್ನಿವೇಶಗಳನ್ನ, ಸಂದರ್ಭಗಳನ್ನ ಉಪಯೋಗಿಸ್ಕೊಳ್ಳೋಣ, ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ನನಗೆ ಹೇಮಾ ಅವರು ಅವರ ಒಂದು ಚಟುವಟಿಕೆ, ಅವರ ಒಂದು ವಿಧಾನ ನನಗೆ ಬಹಳ ಖುಷಿ ಕೊಡುತ್ತೆ. ಎಲ್ರೂ ಹೀಗಾಗ್ಬೇಕು. ನಮ್ಮಲ್ಲಿರ್ತಕ್ಕಂಥವ್ರೆಲ್ರೂ ಕೂಡ ಈ ರೀತಿನಲ್ಲಿ ಇದನ್ನ ನಾವು ಉಪಯೋಗಿಸ್ಕೊಳ್ಳೋದ ಪ್ರಯತ್ನ ಮಾಡುದು. ಹೇಮಾ ಮೇಡಮ್, ಇದು ವ್ಯಾಕ್ಸಿನ್ ಮುಕ್ತ ಜೀವನ ಮಕ್ಕಳಿಗೆ, ಅದು ಒಂದು ಕ್ಲಾಸ್ ತಗೋಬೇಕು ನೀವು. ಓಕೆ, ವ್ಯಾಕ್ಸಿನ್ ಮುಕ್ತ. ಓಕೆ, ಈ ವ್ಯಾಕ್ಸಿನ್ಲೆಸ್ ಲೈಫ್ ಸ್ಟೈಲು ಮಕ್ಕಳಿಗೆ ಹೇಗೆ ಅಳವಡಿಸ್ಕೋಬೇಕಂತ ಬರ್ಕೊಳ್ಳಿ. ಅದು ಸಾಟರ್ಡೆ ನಿಮ್ಗೆ ಅವಕಾಶ ಕೊಡ್ತೀವಿ, ಇಲ್ಲದ ಫ್ರೈಡೇ ಆಲ್ರೆಡಿ ಅಲರ್ಟ್ ಆಗಿದ್ರೆ ಸಾಟರ್ಡೆ ಮಾತಾಡಿ, ಪರವಾಗಿಲ್ಲ. ಸಾಟರ್ಡೆ ಒಂದು 10 ನಿಮಿಷ 15 ನಿಮಿಷ ಎಷ್ಟು ನಿಮ್ಗೆ ಬೇಕು ನೋಡ್ಕೊಳ್ಳಿ, ತಯಾರು ಮಾಡ್ಕೊಳ್ಳಿ, ಸಬ್ಜೆಕ್ಟು ತಯಾರು ಮಾಡ್ಕೊಂಡು ನೀಟಾಗಿ ಪ್ರೆಸೆಂಟೇಶನ್ ಮಾಡಿ. ಯಾಕಂದ್ರೆ ತುಂಬಾ ಜನ ಮಕ್ಕಳಿಗೆ ಈಗ ಹುಟ್ಟಿದ ಮೇಲೆ ಅವ್ರಿಗೆ ಈ ರಾಸಾಯನಿಕ ವ್ಯಾಕ್ಸಿನ್ಸ್ ಕೊಡೋದು, ಕೆಮಿಕಲ್ಸ್ದು ಇದೆಲ್ಲ ಮಾಡ್ತಾ ಇದ್ದಾರೆ. ಅದು ಮಾಡಬಾರ್ದು ಅಂದ್ರೆ ಅವ್ರಿಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಎಷ್ಟೇ ನಮ್ಮ ಧ್ಯಾನಿಗಳಾಗಿ ಮಾಸ್ಟರ್ಸ್ ಆಗಿದ್ರು ಅವ್ರ ಮಕ್ಕಳು ಮತ್ತೆ ಕರ್ಕೊಂಡು ಹೋಗಿ, ಸಣ್ಣ ಮಕ್ಕಳು ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾರೆ, ವ್ಯಾಕ್ಸಿನ್ ಕರ್ಕೊಂಡೇ ಹೋಗ್ತಾರೆ. ಆ ರೀತಿಯಲ್ಲಿ ಆಗಿದೆ. ಈಗ ಪೂರ್ಣಿಮಾ ಮೇಡಮ್ ಅಂತ ನಮ್ಮಲ್ಲಿ, ಅವರು ಒಂದು ಪ್ರೇರಣೆಯಿಂದ ಏನಾಗಿದೆ, ಅವರು ವ್ಯಾಕ್ಸಿನ್ ಕೊಡ್ಸಿಲ್ಲ, ಆದ್ರೆ ನಿಮ್ ನಂಬರ್ ಅವ್ರಿಗೆ ಕೊಡ್ತೀನಿ, ಸ್ವಲ್ಪ ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ಜಸ್ಟ್ ಲಾಸ್ಟ್ 2 months ಬ್ಯಾಕೆ ಅವರು ಬೇಬಿ ಆಯ್ತು, ಮಗು ಆಯ್ತು. ಸೊ ಅವರು ಮಾಡಿಸಿಲ್ಲ, ಬಟ್ ಆದ್ರೆ ಅವ್ರು ನಾನು ಕೇಳ್ತಾ ಇದ್ರು, ಏನಾದ್ರು ಆಗ್ತದ ಗುರುಜಿ, ಮಾಡಿಲ್ಲ ತೊಂದರೆ ಆಗ್ತದ, ಅದು ಇದು ಅಂತ. ನಾನು ಏನು ಆಗಲ್ಲಮ್ಮ, ನೀವು ಆರಾಮಾಗಿರಿ. ಸೊ ಸಹಜ ಪದ್ಧತಿಗಳು ನೀವು ಅಳವಡಿಸ್ಕೊಳ್ಳಿ. ಸಣ್ಣ ಏನಾದ್ರು ತೊಂದರೆಗಳು ಬಂದ್ರೆ ನಮ್ಮ ಆಯುರ್ವೇದ, ಆದಷ್ಟು ಬೇಕಂದ್ರೆ ಹೋಮಿಯೋ ಇಂಥದ್ದು ಇರ್ತದೆ,
ಅದನ್ನು ಅಳವಡಿಸ್ಕೊಳ್ಳಿ, ಏನಾಗಲ್ಲ ಅಂತ ಹೇಳಿದ್ದೀನಿ. ನಿಮ್ಮ ನಂಬರ್ ಹೇಳಿಮ್ಮ, ನಂಬರ್ 779 779 551 551 63 63 2222. 22. ಓಕೆ, ಹಾ ನಾನು ಅವ್ರಿಗೆ ಕೊಡ್ತೀನಿ, ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ಅವ್ರಿಗೆ ಹಾ ಸ್ವಲ್ಪ ಧೈರ್ಯ ಹೇಳಿ ಅಂದ್ರೆ ಹಾ ನಿಮ್ಮ ಪದ್ಧತಿಗಳು ಅವ್ರಿಗೆ ತಿಳಿಸ್ಕೊಡಿ, ಅವರು ಹಾ ಧೈರ್ಯವಾಗಿ. ಹ್ಮ್ ರೈಟ್. ಆಮೇಲೆ ಓಝೋನ್ ಥೆರಪಿ ಬಗ್ಗೆ ಹೇಳಿದ್ರಲ್ಲ ಗುರುಜಿ, ನನ್ಗೆ ಇದು ಆಹಾರ ವೈಟಮಿನ್ಸ್ ಎಲ್ಲ ನಾನು ಸರಿ ಅಂದ್ರೆ ಮನೇಲಿರೋ ಆಹಾರ 2 ಊಟ 1 ತಿಂಡಿ ಈ ತರನೇ ತಗೊಳ್ಳೋದು, ಮತ್ತೆ ಎಕ್ಸ್ಟ್ರಾ ತಿನ್ನೋದು ಅದ್ರ ಬಗ್ಗೆ ಎಲ್ಲ ಅಂದ್ರೆ ತಿನ್ಬಾರ್ದು ಅಂತಲ್ಲ, ಅದು ಮೊದ್ಲಿಂದ ಒಂಥರ ಹಿತಮಿತ ಆಹಾರ ಪದ್ಧತಿ ಬಂದಿದ್ರಿಂದ ತಿಂತ ಅಷ್ಟೊಂದು ತಗೊಳ್ತಿರ್ಲಿಲ್ಲ. ಈ ಮೆನೋಪಾಸ್ ಆದ ನಂತರ ಆಮೇಲೆ ಈ ವೆಹಿಕಲ್ ಡ್ರೈವ್ ಮಾಡಿ ಎಲ್ಲ ನನ್ಗೆ ಬ್ಯಾಕ್ ಕ್ಯಾಚ್ ಇತ್ತು ಗುರುಜಿ. ಎಷ್ಟು ಅಂದ್ರೆ ಸಡನ್ ಆಗಿ ಸಯಾಟಿಕಾ ಎಲ್ಲ ತುಂಬಾನೇ ಬಂದ್ಬಿಡ್ತು. ಅವಾಗ ನಾನು ಯಾವಾಗೂ ಒಂದ್ ಔಷಧಿ ತಗೊಳಲ್ಲ ನಾನು, ಆದ್ರೆ ನಿಜ ನಾನಾಗಿ ಹುಡ್ಕೊಂಡು ಔಷಧಿ ತಗೊಳ್ಬೇಕಾಯ್ತು. ಅದ್ರಲ್ಲಿ ಈ ಓಝೋನ್ ಥೆರಪಿ ಒಂದು. ಆ ಓಝೋನ್ ಥೆರಪಿ ತಗೊಂಡ್ಮೇಲೆ ನನ್ಗೆ ಇಮಿಡಿಯೇಟ್ ಆಫ್ಟರ್ ಇಂಜೆಕ್ಷನ್ ಇಟ್ ವಾಸ್ ಲೈಕ್ ಅ ಮಿರಾಕಲ್. ನಾನು ಸೊಂಟಕ್ಕೆಲ್ಲ ಫುಲ್ ಟವಲ್ ಬಟ್ಟೆ ಎಲ್ಲ ಸುತ್ಕೊಂಡು ಹೋಗಿದ್ದೆ ವೇಲೆಲ್ಲ. ಅದಾದ ತಕ್ಷಣದಿಂದಾನೇ ಇಮಿಡಿಯೇಟ್ ಆಗಿನೇ ನನ್ಗೆ ವಾಸಿ ಆಗಿದ್ದಂಥದ್ದು. ಆಮೇಲೆ ನಾನು ಸುಧಾರಿಸ್ಕೊಳ್ತಾ ಪ್ರಾಣಾಯಾಮ ಮಾಡ್ತಾ ಎಲ್ಲ, ಆಮೇಲೆ ಇವಾಗ ಕಂಪ್ಲೀಟ್ ಈ ಧ್ಯಾನದಿಂದ ಸ್ವಲ್ಪ ಕುತ್ಕೊಳ್ಳೋಕ್ ನಿಂತ್ಕೊಳ್ಳೋಕ್ ತೊಂದರೆ ಕೂಡ ಇತ್ತು. ಈ 1.5 ತಿಂಗಳಿಂದ ಜನವರಿ 31ರಿಂದ ಏನು ನಾವು ಸತತ ಅಭ್ಯಾಸದಿಂದ 2 ಹೊತ್ತು ಧ್ಯಾನ ಮತ್ತೆ ಮಲ್ಕೊಳ್ಳೋ ಮೊದ್ಲು ಒಂದ್ ಸ್ವಲ್ಪ ಧ್ಯಾನ ಮಾಡ್ತಾ ಇರೋದ್ರಿಂದ ನನ್ಗೆ 90% ಆಲ್ಮೋಸ್ಟ್ ಆಲ್ ಗುರುಜಿ ಚಿತ್ರಪಟ್ಟ ಬೆಟ್ಟ ಹತ್ತಬಹುದು ಅನ್ನೋ ಒಂದು ಸಾಮರ್ಥ್ಯ ಕೂಡ ಬರ್ತಾ ಇದೆ ಅಂತ ಅನ್ಕೊಳ್ತೀನಿ. ಹಾಗೆ ಇನ್ನೂ 1 ತಿಂಗಳಿದೆ, ಅಷ್ಟರವರೆಗೆ ನಾನು ಸ್ವಲ್ಪ ವಾಕಿಂಗು ಮತ್ತೆ ಪ್ರಾಣಾಯಾಮ ಎಲ್ಲ ಮಾಡ್ಕೊಂಡು ಧ್ಯಾನ ಮಾಡ್ತಾ ರೆಡಿ ಆಗ್ತೀನಿ ಗುರುಜಿ. ಈ ಅವಕಾಶ ಮಾಡಿ ಕೊಟ್ಟಿದ್ದೀನಿ ಗುರುಜಿ. ಈ ಮಾಡಿ. ವ್ಯಾಕ್ಸಿನೇಷನ್ ಬಗ್ಗೆ ಮಾಡೋಣ. ಖಂಡಿತ ಸಾಟರ್ಡೆ, ಈ ಸಾಟರ್ಡೆ ರೆಡಿ ಮಾಡ್ಕೊಳ್ಳಿ. ರೈಟ್. ಎಸ್, ಇನ್ಯಾರಿಲ್ಲ ಅನಿಸಿಕೆ ಕೊಡೋರು? ಇಲ್ಲಾಂದ್ರೆ ಸಂಪನ್ನಗೊಳಿಸಿಮ್ಮ, ಸಮಯ ಆಯ್ತು. ಆತ್ಮೀಯರೇ, ಇಲ್ಲಿಯ ತನಕ ನಾವು ಯಾರಾದ್ರೂ ಮತ್ತೆ ಏನಾದ್ರೂ ಹೇಳೋದಿದ್ಯಾ? ಒಬ್ರಿಗೆ ಶೇರಿಂಗ್ ಕೊಡ್ಬೋದಷ್ಟೇ, ಟೈಮ್ ಬೇರೆ ಆಗ್ತಾ ಇದೆ. ಯಾರು ಇಲ್ಲ ಅನ್ಸುತ್ತೆ ಗುರುಜಿ, ಸಂಪನ್ನಗೊಳಿಸಿ. ಬೆಳಗ್ಗೆಯಿಂದ ಇಲ್ಲಿಯ ತನಕ ನಾವು ಅದ್ಭುತವಾದ ಧ್ಯಾನ ಮತ್ತು ಜ್ಞಾನವನ್ನು ತಿಳ್ಕೊಂಡಿದ್ದೀವಿ ಜೂಮ್ ವೇದಿಕೆಯಲ್ಲಿ. ಪ್ರತಿದಿನ ತಿಳ್ಕೊತೆ, ಅದೇ ರೀತಿ ಇವತ್ತು ಕೂಡ ಅದ್ಭುತ ಸಂದೇಶಗಳೊಂದಿಗೆ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಇದ್ದೀವಿ ಪ್ರತಿದಿನನು. ಇವತ್ತು ಕೂಡ ಅದೇ ರೀತಿ ಧ್ಯಾನ ಮತ್ತು ಜ್ಞಾನದೊಂದಿಗೆ ನಾವು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಅನಂತವಾದ ಧನ್ಯವಾದ. ಹಾಗೆಯೇ ಜೂಮ್ ಅಲ್ಲಿ ಎಲ್ಲರೂ ಬೆಳಗ್ಗೆಯಿಂದ ಭಾಗವಹಿಸಿದ್ದೀರಾ. ಅದೇ ತರ ಯೂಟ್ಯೂಬ್ ಅಲ್ಲಿ ಕೂಡ ಎಲ್ಲರೂ ಭಾಗವಹಿಸಿ ಅದನ್ನೆಲ್ಲ ಅಂದ್ರೆ ವಿಡಿಯೋಗಳನ್ನೆಲ್ಲ ಮತ್ತೆ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೀವಿ. ನಾಗರಾಜ್ ಗುರುಗಳೇ, ಶ್ಲೋಕ ಹೇಳ್ತೀರಾ? ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ತೆ.